Yes, good morning, guys. How are you all? Did you all had breakfast? ಅಯ್ಯೋ ನನಗೆ LKG ಕ್ಲಾಸ್ ಹೋದಂಗೆ ಫೀಲ್ ಆಗ್ತಾ ಇದೆ. Good morning, ma'am. Good morning. Yes, ma'am. I have breakfast. What about you, ma'am? Yes, I had. Thank you. And what about you guys? Sivaraj and Divyani. Good morning, ma'am. Good morning. Yes, ಶಿವರಾಜ್ ಏನ್ ಮಾಡ್ತಾ ಇದ್ದೀರಾ? ಇದ್ದೀರಾ ಕ್ಲಾಸ್ ಅಲ್ಲಿ? ಹಾ ಮ್ಯಾಮ್ ಇದ್ದೀನಿ. ಓಕೆ ಫೈನ್. ಸೊ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ರಾ? Ma'am, ಹಾ ಎಸ್ ಮ್ಯಾಮ್ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿದ್ರಾ? ಹಾ ಎಸ್ ಮ್ಯಾಮ್. ಓಕೆ ಅಂಡ್ ಚೈತ್ರ? ma'am, ನಾನು ನಿನ್ನೆ ನೈಟ್ ಬಂದಿದ್ದು ಮ್ಯಾಮ್, ಟ್ರಿಪ್ ಹೋಗಿದ್ದು. ಇವತ್ ಮಾಡ್ತೀನಿ ಮ್ಯಾಮ್, ಇವತ್ ಮಾಡಿ ನಾಳೆ ತೋರಿಸ್ತೀನಿ. ಓಕೆ ಅಂಡ್ ದಿವ್ಯಾನಿ? ಮಾಡಿಲ್ಲ ಮ್ಯಾಮ್, ಯಾಕಪ್ಪ? ಫಂಕ್ಷನ್ ಇತ್ತು ಮ್ಯಾಮ್ ಮನೆಯಲ್ಲಿ. ಇವತ್ ಮಾಡ್ತೀನಿ. Okay, okay, fine. So let us discuss further. ಏನ್ರ ಮಾಡ್ತಾ ಇದ್ದೀರಾ? Okay, can we start? No, ma'am. Yes, ma'am. Yes, ma'am. Huh? ಯಾರು? ಓಕೆ, ಸೊ ಲಾಸ್ಟ್ ಕ್ಲಾಸ್ ಏನೇನು ಡಿಸ್ಕಸ್ ಮಾಡಿದ್ವಿ ನೆನಪಿದ್ಯಾ? ನೋ ಮ್ಯಾಮ, ಕೊಡ್ತೀನಿ ನಿಮ್ಗೆ ಸರಿಯಾಗಿ ಅಲ್ಲಿ. ಯಾವ್ಯಾವ್ದು ಕಲ್ತ್ವಿ? ಪರ್ಚೇಸ್, ಸೇಲ್ಸ್ ಅಲ್ವಾ? ಸೊ ಅದಾದ್ಮೇಲೆ ಓಕೆ, ಮೇನ್ ಕಾನ್ಸೆಪ್ಟ್ ಸೇಲ್ಸ್ ಕಲ್ತ್ವಿ, ಪರ್ಚೇಸ್ ಕಲ್ತ್ವಿ. ಪರ್ಚೇಸ್ ಅಂಡರ್ ಅಲ್ಲಿ ಬಿಡಿ, ಸೇಲ್ಸ್ ಅಂಡರ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಥಿಂಗ್ಸ್ ನ ಕಲ್ತಿದೀವಿ. ಆಸ್ ವೆಲ್ as ನೆಕ್ಸ್ಟ್ ಇನ್ನೊಂದು ಏನೋ ಒಂದು ಕಾನ್ಸೆಪ್ಟ್ ಕಲ್ತ್ವಿ, ನೆನಪಿದ್ಯಾ? ಎಸ್, ಅಕೌಂಟೆಂಟ್. ಎಸ್, ವೆರಿ ಗುಡ್. ಸೊ ಇಲ್ಲಿ ನಾವ್ ಯಾವ್ಯಾವ್ದು ಕಲ್ತ್ವಿ? ಮ್ಯಾನ್ಯುವಲ್ ಜರ್ನಲ್. ಸೊ ಮ್ಯಾನ್ಯುವಲ್ ಜರ್ನಲ್ಸ್ ಗಳು ಮತ್ತ ನಿಮ್ಗೆ GST ರಿಲೇಟೆಡ್ ಥಿಂಗ್ಸ್ ಏನೇ ಅಡಿಷನಲ್ ಆಗಿ ಏನೇ ಇದ್ರು ನೀವ್ ಎಲ್ಲಿ ಇದ್ ಮಾಡ್ತೀರಾ, ಅಪ್ಲೈ ಮಾಡ್ತೀರಾ? ಸೊ ಮ್ಯಾನ್ಯುವಲ್ ಆಗಿ ನೀವೇ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಸೊ ಲಿಸ್ಟ್ ನಾನು ಕೊಟ್ಟಿದ್ದೀನಿ ನಿಮ್ಗೆ. ಸೊ ನೋಡಿದ್ರಾ, ಪ್ರಾಕ್ಟೀಸ್ ಮಾಡಿದ ಅದ್ರ ಬೇಸ್ಡ್ ಮೇಲೆ? ಮಾಡಿಲ್ಲ, ನಂಗೆ ಗೊತ್ತು. ಅಷ್ಟೊಂದು ಲಿಸ್ಟ್ ಕೊಟ್ನಲ್ಲ. ನಿನ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ತಾನೇ ಏನ್ ಮಾಡಿದೀರಾ ಅಂತ ಗೊತ್ತಾಗುತ್ತೆ. ಏನ್ ಮಾಡಿದ್ರಿ? ಜರ್ನಲ್ ಎಂಟ್ರೀಸ್ ಮಾಡಿದ್ರಾ? ಬಿ ಸೀರಿಯಸ್ ಗಾಯ್ಸ್. ಮಾಡಿದ್ರಾ ಮಾಡಿಲ್ವಾ? ಅಂಡ್ ನೀವು ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಸೊ ನೀವು ಮಾತಾಡೋ ಅವಶ್ಯಕತೆನೇ ಇಲ್ಲ. ರೆಕಾರ್ಡಿಂಗ್ಸ್ ಕೇಳಿದ್ರಾ? ನಡ್ಕೊಂಡ್ ಬರ್ಬೇಕಿತ್ತು, ಇನ್ನೂ ಅಲರ್ಟ್ ಆಗಿರ್ತಾ ಇದೆ. Okay, fine. So let us continue with the other topics now. So ನಿಮ್ ಪ್ರಕಾರ ಬಜೆಟ್ ಅಂತಂದ್ರೆ ಏನು? ಬಜೆಟ್ ಅಂದ್ರೆ ಏನು?
ಐ ವಾಂಟ್ ಆನ್ಸರ್ಸ್. ಬಜೆಟ್ ಅಂದ್ರೆ ಏನ್ರ? ಮ್ಯಾಮ್ ಒಂದೊಂದ್ ಕ್ಯಾಟಗರಿಗೆ ಅಮೌಂಟ್ ಡಿವೈಡ್ ಮಾಡೋದು ಮ್ಯಾಮ್. ಓಕೆ ಫೈನ್. ಇಯರ್ ಆಫ್ಲೈನ್. ಈಗ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತೀರಾ ನೀವು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ವಿಲ್ ಬಿ ಬಜೆಟಿಂಗ್ ಮಾಡ್ತೀವಿ. ಸೊ ಬಜೆಟಿಂಗ್ ಅಂತಂದ್ರೆ ಏನು ಅಂತಂದ್ರೆ ಈ ಪರ್ಟಿಕ್ಯುಲರ್ ಅಮೌಂಟ್, ಈಗ ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್, ಒಂದು 5 lakhs ನೀವು ಅದಕ್ಕೆ ಆ business ಗೆ ಅಂತ ಅಂದ್ಬಿಟ್ಟು ಎತ್ತಿರ್ತೀರಾ. ಆ business ಗೆ ಅಂತ ಎತ್ತಿಟ್ಟಾಗ ನೀವು ಸಡನ್ ಆಗಿ ತಗೊಂಡೋಗಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ವಿತೌಟ್ ಪ್ಲಾನಿಂಗ್. ಸೊ ಓಕೆ, ಈ 5 lakh ಜಸ್ಟ್ ನಾವು ಲೇಬರ್ಸ್ ಗಳಿಗೆ ಮಾತ್ರ ಕೊಡೋಣ ಅಥವಾ ಇಲ್ಲ ಮೆಟೀರಿಯಲ್ ಮಾತ್ರ ಕೊಡೋಣ, ಆ ತರ ಏನಾದ್ರು ಫಿಕ್ಸ್ ಮಾಡ್ತೀರಾ? ಇಲ್ಲ. So we will be going to segregate first. In that 5 lakh, what and all we have to do? We have to go for the, we have to invest for the employees. We have to invest for the laborers. We have to invest for the materials. We have to invest for the ಈಗ ಕಂಪನಿಗಳಂದ್ರೆ ಆಬ್ವಿಯಸ್ಲಿ ದೇ ವಿಲ್ ಬಿ ಸಮ್ ಮೆಟೀರಿಯಲ್ಸ್ ಗಳನ್ನ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ, ಸೇಲ್ಸ್ ಮಾಡ್ಬೇಕಾಗಿರುತ್ತೆ. ಅದಕ್ಕೆಲ್ಲ ಡಿವೈಡ್ ಮಾಡ್ತಾ ಹೋಗ್ತೀರಾ. ಅಂಡ್ ಎಷ್ಟು ನಿಮ್ಮದ್ರಲ್ಲಿ ಸ್ಯಾಲ್ರಿಗಳಿಗೆ, ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಪ್ರೊವೈಡ್ ಮಾಡಕ್ಕೋಸ್ಕರ ಅದಕ್ಕೆ ಸಪರೇಟ್ ಅಕೌಂಟ್ಸ್. ಸೊ ಪ್ರತಿ ಒಂದಕ್ಕೂ ನೀವು ಬಜೆಟ್ ಮಾಡ್ತಾ ಹೋಗ್ತೀರಾ, ಸೆಗ್ರಿಗೇಟ್ ಮಾಡ್ತೀರಾ. ಆ ಒಂದು ಪ್ರೋಸೆಸ್ ನ ಏನಂತ ಕರಿತೀವಿ? ಬಜೆಟಿಂಗ್ ಅಂತ ಕರಿತೀವಿ. ಸೊ ಯೂಶಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಯಾವಾಗ ನಮ್ಗೆ ಬಜೆಟಿಂಗ್ ಆಗುತ್ತೆ? ನಮ್ಮ ಇಂಡಿಯಾದಲ್ಲಿ ಬಜೆಟಿಂಗ್ ಯಾವಾಗ ಆಗುತ್ತೆ? ಎವ್ರಿ 5 years ಬಜೆಟಿಂಗ್ ಆಗುತ್ತೆ? ಎವ್ರಿ ಇಯರ್ ಆಗುತ್ತೆ ಮ್ಯಾಮ್. ಅದೇ ಎವ್ರಿ ಇಯರ್ ಆಗುತ್ತೆ. ಯಾವ ಡೇಟ್ ಅಲ್ಲಿ ಆಗುತ್ತೆ? ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರಲ್ಲ. ಏಪ್ರಿಲ್ 1st. ಹೌದು, ಯಾವಾಗಾಯ್ತು? ಏಪ್ರಿಲ್ 1st ಅನ್ಸುತ್ತೆ. ಏಪ್ರಿಲ್ 1st? ಏಪ್ರಿಲ್ 10th ಅನ್ಸುತ್ತೆ. ಫಿನಾನ್ಷಿಯಲ್ ಇಯರ್ಗುನು ಆ ಬಜೆಟಿಂಗ್ನು ಸಂಬಂಧನೇ ಇಲ್ಲ. ಮಾರ್ಚ್ ಅಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ಆಗುತ್ತಾ? ಸರ್ಚ್ ಮಾಡಿದ್ರಾ ನೀಟಾಗಿ? ಸೊ ಎವ್ರಿ ಇಯರ್ ಇಂಡಿಯಾದಲ್ಲಿ ಯಾವಾಗ ಆಗುತ್ತೆ? ಜನರಲ್ ನಾಲೆಜ್ ಕಂಡ್ರೋ ಇದಿರ್ಬೇಕು, ನಿಮ್ಗೆ ಗೊತ್ತಿರ್ಬೇಕು. ಎಂತ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡಲ್ವಾ ನೀವು? ಸೊ 1st February ನಿಮ್ಗೆ ಇಂಡಿಯಾದಲ್ಲಿ ಯೂಶಲಿ ನಮ್ಗೆ ಬಜೆಟಿಂಗ್ ಆಗುತ್ತೆ. ಸೊ ಹೂ ಇಸ್ ದ ಫಿನಾನ್ಷಿಯಲ್ ಮಿನಿಸ್ಟರ್? ನಿರ್ಮಲಾ ಸೀತಾರಾಮನ್. ಸೊ ಅವರು ಬಜೆಟಿಂಗ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ದೇ ವಿಲ್ ಬಿ ಗೋಯಿಂಗ್ ಟು ಸೆಗ್ರಿಗೇಟ್, ಡಿವೈಡ್. They are going to divide the amount in a different criterias or allocations. Like it can be a road constructions ಆಗಿರ್ಬೋದು, ಅಥವಾ ಎಜುಕೇಶನ್ ಪರ್ಪಸ್ ಆಗಿರ್ಬೋದು, ಸರ್ವಿಸಸ್ ಬೇಸ್ಡ್ ಪ್ರತಿ ಒಂದಕ್ಕೂ ಅವ್ರು ಏನ್ ಮಾಡ್ತಾ ಹೋಗ್ತಾರೆ? ಬಜೆಟಿಂಗ್ ಎಸ್, ಎರಡೂನು ಆಗುತ್ತೆ. ಓಕೆ, ಹೌದಾ? ಸರಿ ಆಯ್ತು. ಸೊ ಈ ವರ್ಷ ನಿಮ್ಗೆ ವೆರೈಟೀಸ್ ಆಫ್ GST ಸ್ಲಾಬ್ ರೇಟ್ಸ್ ಗಳನ್ನ ಕೂಡ ಚೇಂಜ್ ಮಾಡಿದ್ರು. ಸೊ ಸ್ಯಾಲ್ರಿದು ಆಲ್ರೆಡಿ ನಿಮ್ಗೆ GST ಹೇಳ್ಕೊಟ್ಟಿರ್ತಾರಲ್ವಾ, ಕಲ್ತಿದ್ದೀರಲ್ಲ ಇವಾಗ. ಸೊ ಸ್ಲಾಬ್ ರೇಟ್ಸ್ ಗಳು ಕೂಡ ಚೇಂಜ್ ಆಗಿದೆ. ಸೊ ಎಲ್ಲಾ ಒಂದು ಬಜೆಟಿಂಗ್ ಎಲ್ಲಿ ಮಾಡೋದು? February 1st ಇಂಡಿಯಾದಲ್ಲಿ ಮಾಡ್ತಾರೆ. ಅದೇ ತರ ಈಚ್ ಅಂಡ್ ಎವ್ರಿ ಕಂಪನಿಯಲ್ಲೂ ಕೂಡ ಏನ್ ಮಾಡ್ತಾರೆ? ಬಜೆಟಿಂಗ್ ಮಾಡ್ತಾರೆ. ಸೊ ಬಜೆಟಿಂಗ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಡಿವೈಡ್ ದಟ್ ಅಮೌಂಟ್. ಇಟ್ ಕ್ಯಾನ್ ಬಿ ಅ ಪ್ರಾಫಿಟ್ ಅಥವಾ ಲಾಸ್, ಏನೇ ಆಗಿದ್ರು ಅದನ್ನ ಸೆಗ್ರಿಗೇಟ್ ಮಾಡ್ತಾ ಹೋಗ್ತೀರಾ. ಫಾರ್ ದಟ್ ಸೇಕ್ ವಿ ವಿಲ್ ಬಿ ಡೂಯಿಂಗ್ ಬಜೆಟ್. ಅಂಡರ್ಸ್ಟ್ಯಾಂಡ್? ಬಜೆಟಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಎಸ್. ಸೊ ಇದನ್ನ ನಿಮ್ಮ ಜೋಹೋ ಬುಕ್ಸ್ ಅಲ್ಲಿ ಹೇಗೆ ಬಜೆಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಯು ಹ್ಯಾವ್ ಟು ಗೋ ಫಾರ್ ದ ಟೇಕ್ ಡೌನ್ ದ ನ್ಯಾವಿಗೇಷನ್ ಪಾತ್. ಸೊ ಯು ಹ್ಯಾವ್ ಟು ಗೋ ಫಾರ್ ದ ಅಕೌಂಟೆಂಟ್. One second. Okay. ಆಯ್ತಾ ಚೈತ್ರ? Yes ma'am. Can I start continue? Yes ma'am. Okay, accountant ಅಲ್ಲಿ you can see that budgets. Can you able to see that? So budget ಮೇಲೆ ಕ್ಲಿಕ್ ಮಾಡಿದ್ರೆ you can see that still now ನಾವು ಯಾವುದೇ ತರ ಬಜೆಟಿಂಗ್ ಗಳನ್ನ ಮಾಡಿಲ್ಲ. So you can go with the create budget.
ಸೊ ಕ್ರಿಯೇಟ್ ಬಜೆಟ್ ಅಂತ ಕೊಡ್ತೀರಾ. ಈಗ ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್. ಸೊ ನಾನು ಈ ಬಜೆಟ್ ಅಲ್ಲಿ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ಗೆ ನಾನು ಇದ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಜೆಟಿಂಗ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಗೋ ವಿತ್ ಪ್ರಾಫಿಟ್ ಅಂಡ್ ಲಾಸ್. ಐ ಬಿ ಗಿವಿಂಗ್ ದ ಎಕ್ಸಾಂಪಲ್. ಓಕೆ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿಮ್ಗೆ ಯಾವ ತರದಕ್ಕೆ ಬೇಕೋ ಅದಕ್ಕೆ ಇದ್ ಮಾಡ್ಕೊಳ್ಳಿ. ಯೂಶಲಿ ನಮ್ ಫಿನಾನ್ಷಿಯಲ್ ಬೇಸ್ಡ್ ಮೇಲೆ ತಾನೇ ಮಾಡ್ತೀವಿ. ಸೊ ಪ್ರಾಫಿಟ್ ಅಂಡ್ ಲಾಸ್, ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಆಮೇಲೆ ಕ್ವಶನ್ಸ್ ಗಳು ಕೇಳ್ರೋ. ಓಕೆ, ಫಿಸ್ಕಲ್ ಇಯರ್ ಬಂದ್ಬಿಟ್ಟು 2000 ನಮ್ದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋದು ಸ್ಟಾರ್ಟ್ ಆಗೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, 1st April ಇಂದ March 31st. ಸೊ ಫಾರ್ ದಟ್ ಲೈಕ್ ಈಗ ಫಿನಾನ್ಷಿಯಲ್ ಇಯರ್ ಯಾವುದು 25-26. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ? April 1st ಮತ್ತೆ 31st March ಎಂಡ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಸೇಮ್ ಥಿಂಗ್. ಸೊ ಆಸ್ ವೆಲ್ as ನಮ್ಮ ಕಂಪನಿಗಳಲ್ಲಿ ಯೂಶಲಿ ಪ್ರಾಫಿಟ್ ಅಂಡ್ ಕೇಳಿಸ್ಕೊಳ್ರೋ. ಸೊ ಯೂಶಲಿ ಪ್ರಾಫಿಟ್ ಅಂಡ್ ಲಾಸ್ ಯಾವಾಗ ನೋಡ್ತೀರಾ ನೀವು? ಪ್ರಾಫಿಟ್ ಅಂಡ್ ಲಾಸ್ ನ ಎಂಡ್ ಆಫ್ ದ ಫಿನಾನ್ಷಿಯಲ್ ಇಯರ್ ನೋಡ್ತೀರಾ, ಆಸ್ ವೆಲ್ as ದ ಮಂತ್ಲಿ ವೈಸ್ ಕೂಡ ನೋಡ್ತೀರಾ. ಸೊ ವಿ ಹ್ಯಾವ್ ಟು ಗೆಟ್ ಟು ನೋ ರೈಟ್ ಎಷ್ಟು ನಮಗೆ ಪರ್ಚೇಸ್ ಎಷ್ಟಾಗಿದೆ, ಸೇಲ್ಸ್ ಎಷ್ಟಾಗಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಅದನ್ನ ಹೇಗೆ ರಿಕವರ್ ಮಾಡ್ಕೊಳ್ಳೋದು, ಅಂಡ್ ಬಂದಿರೋ ಪ್ರಾಫಿಟ್ ನ ಎಲ್ಲಿಗೆ ಇನ್ವೆಸ್ಟ್ ಮಾಡೋದು. ಸೊ ಅದೆಲ್ಲ ಒಂದು ಬಜೆಟಿಂಗ್, ಅದೆಲ್ಲ ಕ್ರೈಟೀರಿಯಾಸ್ ಆಫ್ ಬಜೆಟಿಂಗ್. ಸೊ ಅದನ್ನ ನೀವು ಮಾಡ್ಬೇಕಾಗಿರೋದ್ರಿಂದ So if you click on means you will be getting that quarterly, half yearly, yearly, monthly. So for time being I'll be selecting monthly. So okay. So monthly ಅಂತ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ನಿಮಗೆ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಲ್ಲಿ ನಿಮಗೆ 2 ಥಿಂಗ್ಸ್ ಬರುತ್ತೆ. ಒನ್ ಇಸ್ ಅ ಇನ್ಕಮ್ ಅಕೌಂಟ್ಸ್ ಅಂಡ್ ಅನದರ್ ಒನ್ ಇಸ್ ಅ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ಇಲ್ಲಿ ನಿಮಗೆ ಆಡ್ ಅಕೌಂಟ್ಸ್. ಸೊ ನೀವು ಆಡ್ ಅಕೌಂಟ್ಸ್ ಕ್ಲಿಕ್ ಮಾಡಿದ್ರೆ ವಿ ಕ್ಯಾನ್ ಸಿ ಸೋ ಮೆನಿ ಥಿಂಗ್ಸ್. ಸೊ ಇಟ್ ಕ್ಯಾನ್ ಬಿ ಇನ್ಕಮ್ ಆಗಿರ್ಬೋದು, ಡಿಸ್ಕೌಂಟ್ ಆಗಿರ್ಬೋದು, ಜನರಲ್ ಇನ್ಕಮ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಇನ್ಕಮ್ ಆಗಿರ್ಬೋದು, ಲೇಟ್ ಫೀಸ್ ಇನ್ಕಮ್ ಆಗಿರ್ಬೋದು, ಅದರ್ ಇನ್ಕಮ್ ಆಗಿರ್ಬೋದು. ಸೊ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್. ಸೊ ಯಾವ್ದ್ರ ಬೇಸ್ಡ್ ಮೇಲೆ ನಿಮ್ಗೆ ರಿಸೀವ್ ಮಾಡಿದೀರಾ ಇನ್ಕಮ್ ಗಳನ್ನ ಅದನ್ನ ನೀವು ಕಾನ್ಫಿಗರ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೋಬಹುದು. ನಾವ್ ಐ ಬಿ ಸೆಲೆಕ್ಟಿಂಗ್ ಡಿಸ್ಕೌಂಟ್ ಅಂಡ್ ಜನರಲ್ ಇನ್ಕಮ್. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಆಡ್ ಮಾಡ್ಕೊಳ್ಳಿ. ಓಕೆ okay, you can see. So ನಿಮ್ಗೆ ರಿಮೂವ್ ಮಾಡ್ಬೇಕು ಅಂದ್ರೆ you can go with the remove option. If you want to add means you can go with the add option also. ಮತ್ತೆ ಎಕ್ಸ್ಪೆನ್ಸಸ್. ಸೊ ನಿಮ್ಗೆ ಎಕ್ಸ್ಪೆನ್ಸಸ್ ನಿಮ್ಗೆ ವೆರೈಟೀಸ್ ಆಫ್ ಥಿಂಗ್ಸ್ ಇರುತ್ತೆ. whichever you will be preferring, whichever you will be comfortable, you can select based on that. Okay, so now I won't be selecting anything. So next I'll go with the create budget. Okay, ಅದ್ ನಿಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕಂಪನಿ ಬೇಸ್ಡ್ ಮೇಲೆ, ಸೊ ನಿಮ್ಗೆ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಬೇಸ್ಡ್ ಮೇಲೆ ಮಾಡ್ತಾ ಇದ್ದೀರಾ, ಇಲ್ಲ ಜನರಲ್ ಇನ್ಕಮ್ ಬೇಸ್ಡ್ ಮೇಲೆ ನಿಮ್ಗೆ ಆ ಪ್ರಾಫಿಟ್ ಅಂಡ್ ಲಾಸ್ ಇಲ್ಲ ಬಜೆಟಿಂಗ್ ಮಾಡ್ಬೇಕು ಅಂತಂದ್ರೆ ಅದ್ರ ಬೇಸ್ಡ್ ಮೇಲೆ ಸೆಲೆಕ್ಟ್ ಮಾಡಿ. ಎಸ್ ಎಕ್ಸಾಕ್ಟ್. ಎಸ್, ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಜನರಲ್ ಇನ್ಕಮ್ ಆಗಿರ್ಬೋದು, ನಾರ್ಮಲ್ ಇನ್ಕಮ್ ಗಳು ಯಾವ್ಯಾವ ತರ ಬರುತ್ತೋ ಆ ಬೇಸ್ಡ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಎಕ್ಸ್ಪೆನ್ಸಸ್ ಗಳನ್ನ ನೀವು ಇದ್ ಮಾಡ್ಬೇಕು, ಕಾನ್ಫಿಗರ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಎಕ್ಸ್ಪೆನ್ಸಸ್. ಓಕೆ, ಎಕ್ಸ್ಪೆನ್ಸಸ್ ಗಳನ್ನ ನೋಡ್ಬಿಟ್ಟು ನೀವು ಅದನ್ನು ಬಜೆಟಿಂಗ್ ಮಾಡ್ತೀರಾ ಅಲ್ವಾ, ಎಕ್ಸ್ಪೆನ್ಸಸ್ ಇಷ್ಟ ಆಗ್ತಾ ಇದೆ, ಸೊ ಫ್ಯೂಚರ್ ಅಲ್ಲಿ ಏನಾದ್ರು ಪ್ರಿಕಾಷನ್ ತಗೋಬಹುದಾ, ಅದನ್ನೆಲ್ಲ ಬಜೆಟಿಂಗ್ ಮಾಡೋದ್ರಲ್ಲಿ ಯು ಕ್ಯಾನ್ ಸಿ ದಟ್. ಅರ್ಥ ಆಯ್ತಾ? ಓಕೆ ಫೈನ್. ಸೊ ಇಲ್ಲಿ ನಾವು 2025 to 26 ಅಂತ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ಯು ಕ್ಯಾನ್ ಸಿ ದಟ್ ಈಚ್ ಅಂಡ್ ಎವ್ರಿ ಮಂತ್ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ವಿತ್ ಡೇಟ್ ಬರುತ್ತೆ. ಕ್ಯಾನ್ ಯು ಏಬಲ್ ಟು ಸಿ ದಟ್? March 26 ತನಕ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಆ ಮಂತ್ ಅಲ್ಲಿ ಎಷ್ಟೆಷ್ಟು ಲಾಸ್ ಆಗಿದೆ, ಎಷ್ಟೆಷ್ಟು ಪ್ರಾಫಿಟ್ ಆಗಿದೆ ಅಂತ ಅನ್ಬಿಟ್ಟು ಯು ಕ್ಯಾನ್ ಚೆಕ್. ಸೊ ನಾವ್ ಐಲ್ ಗೋ ವಿತ್ ಏಪ್ರಿಲ್ ಮಂತ್. ಏಪ್ರಿಲ್ ಮಂತ್ ಅಲ್ಲಿ ನಾನು ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್ ಒಂದು 25 ಅಂತ ಹಾಕ್ತೀನಿ. ಓಕೆ, ಸ್ಟಾರ್ಟಿಂಗ್. ಸೊ ಆಟೋಮೆಟಿಕ್ ಆಗಿ ಅಲ್ಲಿ ಇನ್ಕಮ್ ಗಳು ಜನರೇಟ್ ಆಗ್ತಾ ಹೋಗುತ್ತೆ. ಕ್ಯಾನ್ ಯು ಏಬಲ್ ಟು ಸಿ ದಟ್? ಸೊ ನಾನು ಡಿಸ್ಕೌಂಟ್ ಆಗ್ತೆ 25. ಸೊ ಆಟೋಮೆಟಿಕ್ ಟೋಟಲ್ ಇನ್ಕಮ್ 25, ಟೋಟಲ್ ಫಾರ್ ಇನ್ಕಮ್ 25. ಎಕ್ಸ್ಪೆನ್ಸಸ್ ಅಲ್ಲಿ ನಿಮ್ಗೆ ಅದು ಶೋ ಆಫ್ ಆಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಡಿಸ್ಕೌಂಟ್ ಅಂತ ಕೊಟ್ಟಿರೋದ್ರಿಂದ. ಸೊ 25 ನೀವು ಡಿಸ್ಕೌಂಟ್ ರಿಸೀವ್ ಮಾಡಿದೀರಾ, ಸೊ ಅದಕ್ಕೆ ಇಲ್ಲಿ 25
ಇದಾಗಿದೆ ಜನರೇಟ್. ನಾನು ಎಕ್ಸ್ಪೆನ್ಸಸ್ ಮಾಡ್ತಾ ಇಲ್ಲ, ಇನ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ ತಗೊಂಡ್ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್. ಆಗಸ್ಟ್ ಮಂತ್ ಅಲ್ಲಿ ನೀವು ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ 10%. ಸೊ 10% ಡಿಸ್ಕೌಂಟ್ ಏನಾದ್ರು ಕೊಡ್ಬೇಕು ನೀವು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ದಟ್. One second. ಸೊ ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ಅಲ್ಲಿ ಜನರೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೇ ತರ ನೀವು ಎಷ್ಟೆಷ್ಟು ಬೇಕು ಆ ಮಂತ್ಗಳಲ್ಲಿ ನೀವು ಹಾಕೊಂಡು ಹೋಗ್ತಾ ಇದ್ರೆ, ಎಷ್ಟೆಷ್ಟು ಇನ್ಕಮ್ ಗಳು ನೀವು ರಿಸೀವ್ ಮಾಡ್ತಾ ಇದೀರಾ, ಎಷ್ಟೆಷ್ಟು ಇನ್ಕಮ್ ಗಳು ಬೇಕು ನಿಮ್ಗೆ ಜನರೇಟ್ ಆಗ್ಬೇಕು, ಬಜೆಟಿಂಗ್ ಆಗ್ಬೇಕು, ಅದನ್ನೆಲ್ಲ ನೀವು ಇಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಪ್ರತಿ ಮಂತ್ ಗಳಲ್ಲೂ ನೀವು ಆ ತಿಂಗಳಲ್ಲಿ ಎಷ್ಟೆಷ್ಟಾಯ್ತು, ಜನರಲ್ ಇನ್ಕಮ್ ಎಷ್ಟಾಗಿದೆ ಅಂಡ್ ಡಿಸ್ಕೌಂಟ್ ಎಷ್ಟು ರಿಸೀವ್ ಮಾಡಿದೀರಾ, ನಿಮ್ಗೆ ಏನೇನ್ ಇನ್ಕಮ್ ಬರುತ್ತೋ ಅದನ್ನೆಲ್ಲ ನೀವು ರೆಕಾರ್ಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ದ ಟೋಟಲ್ ಇನ್ಕಮ್ ಫಾರ್ ದ ಇಯರ್. ಓಕೆ, ಟೋಟಲ್ ಇನ್ಕಮ್ ಫಾರ್ ದ ಇಯರ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಸಿ ಇನ್ ದ ಎಂಡ್ ಟೋಟಲ್ ಎಷ್ಟಾಗಿದೆ, 65. ಯಾಕಂದ್ರೆ ಅಷ್ಟೊಂದು ನಮ್ಗೆ ಇನ್ಕಮ್ ಪ್ರಾಫಿಟ್ ಸಿಕ್ಕಿದೆ. ನಾನು ರೆಕಾರ್ಡ್ ಮಾಡಿರೋ ಸ್ವಲ್ಪ. ಸೊ ಯೂಶಲಿ ಕಂಪನಿಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಬಜೆಟಿಂಗ್ ಮಾಡ್ಕೊಳ್ಳೋದ್ರಿಂದ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈ ದಟ್ ವೆದರ್ ವಿ ಗಾಟ್ ಅ ಪ್ರಾಫಿಟ್ ಆರ್ ವೆದರ್ ವಿ ಗಾಟ್ ಅ ಎಕ್ಸ್ಪೆನ್ಸಸ್ ಅಂತ. ಯಾಕಂದ್ರೆ ನಮ್ಗೆ ಈಸಿಯಾಗಿ ಅಲ್ಲಿ ಫೈನಲ್ ಅಲ್ಲಿ ತೋರಿಸುತ್ತಲ್ಲ ಟೋಟಲ್ ಅಂತ. ಸೊ ಅದರಿಂದ ಯು ಕ್ಯಾನ್ ರೆಕ್ಟಿಫೈ ಅಂಡ್ ಯು ಕ್ಯಾನ್ ಅನಲೈಸ್ ದಟ್ ವೆದರ್ ಇಟ್ಸ್ ಅ ಪ್ರಾಫಿಟ್ ಅಥವಾ ಲಾಸ್ ಅಂತ. ಅರ್ಥ ಆಯ್ತಾ? ಅಂಡ್ ಆಫ್ಟರ್ ದಟ್ ಯು ಕ್ಯಾನ್ ಗೋ ವಿತ್ ಅ ಸೇವ್ ಆಪ್ಷನ್. ಕ್ಯಾನ್ ಯು ಏಬಲ್ ಟು ಸಿ ದಟ್? ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ವಿತ್ ದ ವ್ಯೂ ಬಜೆಟ್ ಪ್ಲಸ್ ಆಕ್ಚುಯಲ್ ಬಜೆಟ್. ಸೊ ಆಕ್ಚುಯಲ್ ಬಜೆಟ್ ಮತ್ತೆ ರಿಯಲ್ ಬಜೆಟ್ ಗಳನ್ನ ನೀವು ನೋಡ್ಬೋದು. ಯು ಕ್ಯಾನ್ ಸಿ ದಟ್ ಎಷ್ಟೆಷ್ಟಾಗಿದೆ, ಎಷ್ಟು ಓವರ್ ಬಜೆಟ್ ಎಷ್ಟಾಗಿದೆ. ಸದ್ಯಕ್ಕೆ ನಮ್ದು ಅಮೌಂಟ್ ಜಾಸ್ತಿ ಇದ್ ಮಾಡಿಲ್ಲ, ಸೊ ಅದಕ್ಕೆ ಸ್ವಲ್ಪ ಅದ್ರಲ್ಲಿ ತೋರಿಸುತ್ತೆ ನಿಮ್ಗೆ ಆಕ್ಚುಯಲ್ ಅಲ್ಲಿ. ಎಂತಪ್ಪ? ಹೌದು, ಲಾಸ್ಟ್ ಸೇವ್ ಮಾಡಿಲ್ವೇನ್ರಾ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ಸ್? ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಾ? ಫಸ್ಟ್ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಮಾಡಿ ಪ್ಲೀಸ್. ಟೈಮ್ ಕೊಡ್ತೀನಲ್ವಾ ಮಾಡಕ್ಕೆ, ನಿಮ್ಗೆ ಟೈಮ್ ಕೊಡ್ತೀನಿ ಮಾಡಕ್ಕೆ, ಅವಾಗ ಮಾಡಿ. ಫಸ್ಟ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸೊ ಇಲ್ಲಿ ವ್ಯೂ ಬಜೆಟ್ ಅಂಡ್ ವರ್ಸಸ್ ಆಕ್ಚುಯಲ್ ಬಜೆಟ್ ಅಂತ ಕ್ಲಿಕ್ ಮಾಡ್ತೀರಾ. ಸೊ ಅಲ್ಲಿ ನಿಮ್ಗೆ ಆಕ್ಚುಯಲ್ ಬಜೆಟ್ ಮತ್ತೆ ವ್ಯೂ ಬಜೆಟ್ ಪ್ರತಿಯೊಂದು ನಿಮ್ಗೆ ಶೋ ಆಫ್ ಆಗುತ್ತೆ. ಜನರಲ್ ಇನ್ಕಮ್ ಆಗಿರ್ಬೋದು, ಇಂಟ್ರೆಸ್ಟ್ ಏನಾದ್ರು ರಿಸೀವ್ ಮಾಡಿದ್ರೆ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಓಕೆ, ಓವರ್ ಆಲ್ ಬಜೆಟ್ ಗಳು ಏನೇನಿದೆಯೋ ಅದನ್ನ ಓವರ್ ಬಜೆಟ್ ಪ್ರತಿಯೊಂದೊಂದು ಮಂತ್, ಮೇ ಮಂತ್ ಆಗಿರ್ಬೋದು, ಜೂನ್ ಮಂತ್ ಆಗಿರ್ಬೋದು, ಏಪ್ರಿಲ್ ಮಂತ್ ಆಗಿರ್ಬೋದು, ಪ್ರತಿಯೊಂದು ಬಜೆಟ್ ಗಳನ್ನ ರೆಕಾರ್ಡ್ ಮಾಡ್ತೀರಾ. ಅದನ್ನ ನೀವು ಎಲ್ಲಿ ನೋಡ್ಬೋದು ಅಂತಂದ್ರೆ ವ್ಯೂ ಬಜೆಟ್ ವರ್ಸಸ್ ಆಕ್ಚುಯಲ್ ಬಜೆಟ್. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓವರ್ ವ್ಯೂ ಸಿಗುತ್ತೆ. ಓಕೆ, ಕ್ಯಾನ್ ಯು ಏಬಲ್ ಟು ಸಿ ದಟ್? ಸೊ ಮಾಡಿ ಇವಾಗ. ಇದನ್ನ ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ಎಕ್ಸ್ಪೋರ್ಟ್ ಆಪ್ಷನ್ ಆಲ್ಸೋ. ಓಕೆ, ಎಕ್ಸ್ಪೋರ್ಟ್ ಅಂದ್ರೆ ಗೊತ್ತಲ್ವಾ ಏನು? ಕಳ್ಸೋದು. ಎಸ್, ಕಳ್ಸೋದು, ಸೆಂಡ್ ಮಾಡೋದು. ಸೊ ಲೈಕ್ ವಿಚ್ ಎವರ್ ವಿಲ್ ಬಿ ಫೀಲಿಂಗ್ ಕಂಫರ್ಟಬಲ್, PDF ಆಗಿರ್ಬೋದು, XML ಆಗಿರ್ಬೋದು. ಪ್ರಿಂಟ್ ಬೇಕು ಅಂದ್ರೆ ಯು ಕ್ಯಾನ್ ಗೋ ವಿತ್ ಪ್ರಿಂಟ್ ಆಪ್ಷನ್ ಅಂಡ್ ಯು ಕ್ಯಾನ್ ಡೂ. ಇವಾಗ ಕುತ್ಕೊಂಡ್ ಮಾಡಿ.
ಆಯ್ತಾ? ಏನ್ ಟಯರ್ಡ್ ಆಗ್ತಾ ಇದ್ಯಾ? ಇವತ್ತು ರೆಸ್ಟ್ ಮಾಡ್ಬಿಟ್ಟು ನಾಳೆ ರೆಕಾರ್ಡಿಂಗ್ಸ್ ಕೇಳ್ಕೊ ಬರ್ಬೋದಿತ್ತು ತಾನೆ. ಓಹೋ, ಆಯ್ತೇನ್ರ? ಆಯ್ತಾ ಸಂತೋಷ್? ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ, ಅದ್ ವರ್ಕ್ ಆಗಲ್ಲ ಕಣ, ಅದ್ ಲಾಸ್ಟ್ ಟೇಬಲ್ ಅಲ್ಲಿ ವರ್ಕ್ ಆಗಲ್ಲ, ಅಲ್ಲಿಗೆ ಎಂಡ್ ವರ್ಕ್ ಆಗುತ್ತೆ ಅಷ್ಟೇ, ಅಲ್ಲಿಗೆ ಹಾಕಿಲ್ಲ ಅಂದ್ರೆ. ಆ ಟೇಬಲ್ ಅಲ್ಲಿ ವರ್ಕ್ ಆಗಲ್ಲ. ಓಕೆ, ಕಮ್ ಬ್ಯಾಕ್. ಆಯ್ತೇನ್ರ ಆನ್ಲೈನ್? ಆನ್ಲೈನ್ ಸ್ಟೂಡೆಂಟ್ಸ್ Yes, ಅರ್ಥ ma'am. ಆಯ್ತಾ? Yes, ma'am. ಮಾಡಿದ್ರಾ? Yes, ma'am. Okay, fine. So let us continue with the next topic, that is a transaction locking. So transaction locking ಅಂತಂದ್ರೆ ಏನು? ಫ್ರೀಸ್ ಅಂತಂದ್ರೆ ಇಟ್ಸ್ ಲೈಕ್ ನೀವು ಪಾಸ್ವರ್ಡ್ ಇಟ್ಬಿಟ್ಟು ಆಬ್ವಿಯಸ್ಲಿ ನೀವು ಫೋನ್ ಯೂಸ್ ಮಾಡ್ತಾ ಇರ್ತೀರಾ, ಪ್ರತಿ ಒಂದೊಂದು ಆಪ್ಸ್ ಗಳಿಗೂ ನೀವೇನ್ ಮಾಡ್ತೀರಾ, ಇಂಪಾರ್ಟೆಂಟ್ ಆಗಿದೆ ಅದೇನೋ ಹತ್ರ ಲಾಕ್ ಮಾಡ್ತೀರಾ. ಸೊ ಅದೇ ತರ ವಿಲ್ ಬಿ ಹ್ಯಾವಿಂಗ್ ಲೈಕ್ ಅ ಸೇಲ್ಸ್ ಏನಾದ್ರು ಲಾಕ್ ಮಾಡ್ಬೇಕು ಅಥವಾ ಪರ್ಚೇಸ್ ಅದನ್ನೇನಾದ್ರೂ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಬೇಕು ಹಾಗೆಲ್ಲ ಇದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಗೋ ವಿತ್ ದ transaction locking. So you can take down the steps in the accounting module. There you can see that transaction locking. Can you able to see that? So click on that. ಇಲ್ಲಿ ನಿಮಗೆ ಪರ್ಚೇಸ್ ಬೇಕಾ ಅಥವಾ ಸೇಲ್ಸ್ ಬೇಕಾ ಅಥವಾ ಬ್ಯಾಂಕಿಂಗ್ ಬೇಕಾ ಇಲ್ಲ ಅಕೌಂಟೆಂಟ್ ಯಾವುದ್ರದ್ದು ಬೇಕು ಅದ್ರ ಬೇಸ್ಡ್ ಮೇಲೆ ಯು ಕ್ಯಾನ್ ಸೆಲೆಕ್ಟ್ ಅಂಡ್ ಯು ಕ್ಯಾನ್ ಕ್ಲಿಕ್ ಅಂಡ್ ಯು ಕ್ಯಾನ್ ಕ್ರಿಯೇಟ್ ದ ಪಾಸ್ವರ್ಡ್. ಸೊ ಆಸ್ ವೆಲ್ as ದ ರೀಸನ್, ಏನಕ್ಕೆ ರೀಸನ್ಸ್. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ಅ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಸೊ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಸೇಲ್ಸ್ ಮಾಡ್ಯೂಲಿನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಗೋ ವಿತ್ ದ ಲಾಕ್ ಆಪ್ಷನ್ ಅಂಡ್ ಯು ಕ್ಯಾನ್ ಲಾಕ್. ಕ್ಯಾನ್ ಯು ಏಬಲ್ ಟು ಸಿ ದಟ್? ಈಗ ಈ ಫೈಲು ಲಾಕ್ ಆಗಿದೆ ಅಲ್ವಾ? ಸೊ ಇಫ್ ಯು ವಾಂಟ್ ಟು ಅನ್ಲಾಕ್ ದಟ್ ಮೀನ್ಸ್ ಯು ಕ್ಯಾನ್ ಪಾರ್ಷಿಯಲಿ ಕೂಡ ಮಾಡ್ಬೋದು ಅಂಡ್ ಕಂಪ್ಲೀಟ್ಲಿ ಕೂಡ ಮಾಡ್ಬೋದು. ಸೊ ಇಟ್ಸ್ ಅಪ್ ಟು ಆಲ್. ಸೊ ಪಾರ್ಷಿಯಲಿ ಮತ್ತೆ ಕಂಪ್ಲೀಟ್ಲಿ ಅಂದ್ರೆ ಮೀನಿಂಗ್ ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಸೊ ಲೆಟ್ ಅಸ್ ಗೋ ವಿತ್ ದ ಅನ್ಲಾಕ್ ಕಂಪ್ಲೀಟ್ಲಿ. ಸೊ here also I'll be taking as a security purpose. ಸೊ ನಿಮ್ಗೆ ಯಾವ್ದು ರೀಸನ್ ಇದೆಯೋ ಅದನ್ನ ಹಾಕಿ ಅನ್ಲಾಕ್ ಮಾಡ್ಬೋದು. ಸೊ ಲಾಕ್ ಕೂಡ ಮಾಡ್ಬೋದು, ಅನ್ಲಾಕ್ ಕೂಡ ಮಾಡ್ಬೋದು. ಸೊ ವಿಚ್ ಎವರ್ ಯುಲ್ ಬಿ ಫೀಲಿಂಗ್ ಯು ಕ್ಯಾನ್ ಡೂ ದಟ್. ಸೊ ಯು ಕ್ಯಾನ್ ಡೂ ಒನ್ಸ್, ಯು ಕ್ಯಾನ್ ಟ್ರೈ.
ಏನಾದ್ರೂ ಎಡಿಟ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ದ ಎಡಿಟ್ ಆಪ್ಷನ್. ಆಯ್ತೇನ್ರೋ ಆನ್ಲೈನ್? ಸತ್ಯ ಏನ್ ಇಷ್ಟೊಂದು ಫುಲ್ಲು ಡಿಸ್ಟರ್ಬ್ ಮಾಡ್ತಾ ಇದೀರಾ ಸುಪ್ರೀತಿಗೆ? ಅದು ಪಾಸ್ವರ್ಡ್ ಅಲ್ಲ, ಅದು ಲಾಕ್ ಆಗುತ್ತೆ ಆ ಫೈಲ್ ಅಷ್ಟೇನೆ. ನಿಮ್ಗೆ ಲಾಕ್ ಬೇಕು ಅಂದ್ರೆ ಆ ಫೈಲ್ಗೆ ಸೆಕ್ಯೂರಿಟಿ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ನೀವು ಅದನ್ನ ಲಾಕ್ ಮಾಡ್ಕೋಬಹುದು. ಬೇಡ ಅಂತಂದ್ರೆ ಯು ಕ್ಯಾನ್ ಲೀವ್. ನಮ್ದು ನಾವು ಆಕ್ಚುಲಿ ನೀವು ಝೋಹೋ ಬುಕ್ಸ್ ನ ಓಪನ್ ಮಾಡ್ತೀರಾ ಅಂತಂದ್ರೆ ವಿತ್ ಪಾಸ್ವರ್ಡ್ ಮತ್ತೆ ನಿಮ್ದು ಸೆಕ್ಯೂರಿಟಿ ಐಡಿ, ಮೇಲ್ ಐಡಿ ಹಾಕ್ಬಿಡ್ತಾನೆ ನೀವು ಇದ್ ಮಾಡೋದು. ಅದನ್ನ ಹಾಕ್ಲಿಲ್ಲ ಅಂತಂದ್ರೆ ನೀವು ಓಪನ್ ಮಾಡಕ್ ಆಗುತ್ತಾ ಝೋಹೋ ಬುಕ್ಸ್? ಇನ್ಯಾರು ನೋಡ್ತಾರೆ? ಏನಾದ್ರೂ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ ಗೋ ವಿತ್ ದಟ್. ಮೇನ್ ತಿಂಗ್ಗೆ ಪಾಸ್ವರ್ಡ್ ಹಾಕಿಟ್ಟಿದ್ದೀರಂತೆ, ಇನ್ನೆಂತ ಅಲ್ಲಿ ಒಳಗಡೆ ಲಾಕ್ ಮಾಡಿದ್ರು ಅಂದೇ ಮಾಡಿಲ್ಲ. ನಿಮ್ ನಾಲೆಜ್ಗೋಸ್ಕರ ಇದೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಸೊ ಆಯ್ತೇನ್ರು ಆನ್ಲೈನ್ ಸ್ಟೂಡೆಂಟ್ಸ್? ಎಸ್ ಮ್ಯಾಮ್. Okay, fine. Next we'll go for with the bulk update. So bulk update ಅಂದ್ರೆ ಏನು? Bulk update ಅಂದ್ರೆ ಎಸ್ ಎಕ್ಸಾಕ್ಟ್ಲಿ. ಸೊ ನಿಮ್ಗೆ ಯಾವ್ದಾದ್ರು ಒಂದ್ ಥಿಂಗ್ ನ ಬಲ್ಕ್ ಆಗಿ ಅಪ್ಡೇಟ್ ಮಾಡ್ಬೇಕು ಅಂತಂದ್ರೆ, ಸೊ ಅಪ್ಡೇಟ್ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅಪ್ಡೇಟ್ ಅಂದ್ರೆ ಏನು? ಹೊಸ ವರ್ಷನ ಎಂಟ್ರಿ ಮಾಡೋದು, ಎಂಟ್ರಿಗಳನ್ನ ಅಪ್ಡೇಟ್ ಮಾಡೋದು. ಸೊ ಲಾಸ್ಟ್ ಮಂತ್ ಟ್ರಾನ್ಸಾಕ್ಷನ್ ಬೇರೆ ಇರುತ್ತೆ, ಈ ಮಂತ್ ಟ್ರಾನ್ಸಾಕ್ಷನ್ಸ್ ಬೇರೆ ಇರುತ್ತೆ, ಅಂಡ್ ಲಾಸ್ಟ್ ಮಂತ್ ಇನ್ಕಮ್ ಬೇರೆ ಇರುತ್ತೆ, ಅಂಡ್ ಈ ಮಂತ್ ಇನ್ಕಮ್ ಬೇರೆ ಇರುತ್ತೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು? ಅಪ್ಡೇಟ್ ಮಾಡಬೇಕು. ಸೊ ಯು ವಿಲ್ ಬಿ ಅಪ್ಡೇಟಿಂಗ್ ದ ಆಪ್ಸ್ as well as in your day-to-day life you'll be updating the apps as well as your transactions also. And as an accountant you should be updating the accounting transaction details. Okay, for that it can be a sales ಅಥವಾ ಪರ್ಚೇಸ್ ಆಗಿರ್ಬೋದು, ಯಾವ್ದ್ರದ್ದು ಇರುತ್ತೋ ಅದನ್ನ ಬಲ್ಕ್ ಅಪ್ಡೇಟ್ ಮಾಡ್ಬೋದು. ಎಲ್ಲಾನು ಒಟ್ಟಿಗೆನೆ ಇದ್ ಮಾಡ್ಕೊಂಡು ನೀವು ಬಲ್ಕ್ ಅಪ್ಡೇಟ್ ಮಾಡ್ಬೋದು. ಫಾರ್ that sake we will be using bulk. So let's click on the accounting module bulk update. So you can filter out. ಸೊ ನಿಮ್ಗೆ ಇದನ್ನ ನಾನು ಎಕ್ಸೆಲ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ, ನೆನಪಿದ್ಯಾ? ಸೊ ಫಿಲ್ಟರ್ ಹಾಕ್ಬಿಟ್ಟು ನೀವು ಅಲ್ಲಿ ಒಂದು ಫಿಲ್ಟರ್ ಮಾಡ್ಬಿಟ್ಟು ಇದ್ ಮಾಡೋದು, ವಿಚ್ ಎವರ್ ಇಟ್ ಬಿಲ್ ಜಾನ್ ಬ್ಯಾಚ್ ಆಗಿರ್ಬೋದು, ಫೆಬ್ ಬ್ಯಾಚ್ ಆಗಿರ್ಬೋದು. ಸೊ ಫಿಲ್ಟರ್ ಹಾಕ್ಬಿಟ್ಟು ನೀವು ಅದನ್ನ ಅನಲೈಸ್ ಮಾಡಿ ಆ ಪರ್ಸನ್ಸ್ ಪೇ ಮಾಡಿದಾರಾ ಇಲ್ವಾ ಅಂತ ನೋಡಕ್ಕೆ. ಸೊ ಇದು ಅದೇ ತರ. ಸೊ ಇದನ್ನ ಬಲ್ಕ್ ಆಗಿ ಅಪ್ಡೇಟ್ ಮಾಡ್ತೀರಾ. ಸೊ ಯು ಕ್ಯಾನ್ ಕ್ಲಿಕ್ ಆನ್ ದ ಫಿಲ್ಟರ್ ಅಂಡ್ ಬಲ್ಕ್ ಅಪ್ಡೇಟ್. ಸೊ ಇಲ್ಲಿ ನೀವು ನಿಮ್ಮ ಅಕೌಂಟ್ ಯಾವ್ದಿದ್ಯೋ ಅದನ್ನ ಯು ಹ್ಯಾವ್ ಟು ಸೆಲೆಕ್ಟ್. ಲೆಟ್ಸ್ ಟೇಕ್ ಇಟ್ ಆಸ್ ಅ ಎಂಪ್ಲಾಯ್ಮೆಂಟ್. ನಿಮ್ಗೆ ವೆರೈಟೀಸ್ ಆಫ್ ಥಿಂಗ್ಸ್ ಇರುತ್ತೆ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಆಗಿರ್ಬೋದು, ಎಂಪ್ಲಾಯಿ ಅಡ್ವಾನ್ಸ್ ಆಗಿರ್ಬೋದು, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಏನಕ್ಕೆ ಬಲ್ಕ್ ಆಗಿ ಮಾಡ್ತೀವಿ ಅಂತಂದ್ರೆ, ಒಂದು ಕಂಪನಿ ಅಂದ್ರೆ ಆಬ್ವಿಯಸ್ಲಿ ಎಂಪ್ಲಾಯೀಸ್ ಗಳಾಗಿರ್ಬೋದು, ಲೇಬರ್ಸ್ ಗಳಾಗಿರ್ಬೋದು, ದೇ ವಿಲ್ ಬಿ ಹ್ಯೂಜ್ ನಂಬರ್ಸ್. ಓಕೆ ಅಲ್ವಾ? ಸೊ ಹ್ಯೂಜ್ ನಂಬರ್ಸ್ ಇರ್ತಾರೆ. ಸೊ ಪ್ರತಿಯೊಬ್ಬೊಬ್ರಿಗೂ ಮಾಡ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಡಿಫಿಕಲ್ಟ್. ಫಾರ್ ದಟ್ ಸೇಕ್ ವಿ ವಿಲ್ ಬಿ ಯೂಸಿಂಗ್ ದ ಬಲ್ಕ್ ಅಪ್ಡೇಟ್. ಸೊ ಪ್ರತಿಯೊಬ್ಬರಿಗೂ ಒಂದೇ ಸಲ ಬಲ್ಕ್ ಆಗಿ ಅಪ್ಡೇಟ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಗೋ. ಎಕ್ಸೆಲ್ ಅಲ್ಲಿ ನಿಮ್ಗೆ ಬಲ್ಕ್ ಆಗಿ ಅಪ್ಡೇಟ್ ಮಾಡೋ ಆಪ್ಷನ್ ಇತ್ತು. ಫಿಲ್ಟರ್ ಹಾಕ್ಬಿಟ್ಟು A to Z ಇದ್ ಮಾಡಿ ಅನಲೈಸ್ ಮಾಡಿ ಅಲ್ಲಿಂದ ಫಿಲ್ಟರ್ ಔಟ್ ತಗೊಂಡು ನೀವು ಮಾಡೋದು. ಪ್ರಾಕ್ಟೀಸ್ ಮಾಡಿದೀರಾ? ಮಾಡೇ ಇಲ್ಲ ಅಂತೀರಾ ಟಾಪಿಕ್ ನ ಇನ್ ಹೇಳೋದ್ರಲ್ಲಿ. ಅದೇನೆ ಸೊ ವಿ ಕ್ಯಾನ್ ಗೋ ವಿತ್ ಕಾಂಟ್ಯಾಕ್ಟ್ ನಂಬರು ಅಥವಾ ಡೇಟ್, ಯಾವ ಡೇಟ್ ಇಂದ ಯಾವ ಡೇಟ್ಗೆ ಅಪ್ಡೇಟ್ ಮಾಡ್ಬೇಕು ಅದನ್ನ ನೀವು ಹಾಕೋಬಹುದು. ಟೋಟಲ್ ಅಮೌಂಟ್ಗಳು ಆ ಪರ್ಟಿಕ್ಯುಲರ್ ಎಂಪ್ಲಾಯ್ಗಳಿಗೆ. ಈಗ ಯೂಶಲಿ ನಮ್ಗೆ ಒಂದು ಎಂಪ್ಲಾಯೀಸ್ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಒಂದು 10 to 20 ಮೆಂಬರ್ಸ್ಗಾದ್ರೂ ಸೇಮ್ ಅಮೌಂಟ್ ಕೊಡಲ್ವಾ? ಕೊಡ್ತಾರೆ. ಇಲ್ಲ ಅಂತಂದ್ರೆ ಈಗ ಲೇಬರ್ಸ್, ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್, ಒಂದು ಯಾವ್ದೋ ಒಂದು ಫ್ಯಾಕ್ಟ್ರಿ ವರ್ಕ್ ಮಾಡ್ತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಒಂದೇ ತರನೇ ಇರುತ್ತೆ ಸ್ಯಾಲ್ರಿ ಲೇಬರ್ಸ್ ಗಳಿಗೆ ಅಲ್ವಾ? ಸೊ ಮಾಮೂಲಿ ಫ್ಯಾಕ್ಟ್ರೀಸ್ ಮತ್ತೆ ಇನ್ನ ಏನೇನೋ ಇದೆಯಲ್ಲ, ಯಾವ್ದದು ಹೋಗಲ್ಲ. ಓಕೆ, ಸ್ವಿಗ್ಗಿ ಝೊಮ್ಯಾಟೊ ಅದ್ರಲ್ಲೆಲ್ಲ ಆಬ್ವಿಯಸ್ಲಿ ಸೇಮ್ ಪ್ಯಾಕೇಜ್ ಕೊಡ್ತೀನಿ ಸರಿಯಾಗಿ. ಸೊ ಫಾರ್ ದ್ಯಾಟ್ ಸೇಕ್ ವಿ ಕ್ಯಾನ್ ಯೂಸ್ ಸರ್ಚ್ ಆಪ್ಷನ್ ಅಂಡ್ ವಿ ಕ್ಯಾನ್ ಡೂ
ಸದ್ಯಕ್ಕೆ ನಮ್ಗೆ ಯಾವುದೇ ತರ ಪರ್ಚೇಸ್ ಆರ್ಡರ್ಸ್ ಆಗಿರ್ಲಿ ಸೇಲ್ಸ್ ಬಿಲ್ಲಿಂಗ್ಸ್ ಆಗ್ಲಿ ಯಾವ್ದು ಇಲ್ಲ. ಸೊ ಅದಕ್ಕೆ ನಿಮ್ಗೆ ಬಲ್ಕ್ ಅಪ್ಡೇಷನ್ಸ್ ಯಾವ್ದನ್ನು ನಿಮ್ಗೆ ತೋರಿಸ್ತಾ ಇಲ್ಲ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಪ್ರಾಕ್ಟೀಸ್ ಆಫ್ಟರ್ ಯುವರ್ ಕೇಸ್ ಸ್ಟಡಿ. ಸೊ ಕೇಸ್ ಸ್ಟಡಿ ಮಾಡ್ತಿರಲ್ಲ ಅದಾದ್ಮೇಲೆ ಮಾಡಿ. ಸೊ ವಿಲ್ ಬಿ ಗೆಟಿಂಗ್ ಟು ನೋ ದಟ್. ಸೊ ಒನ್ಸ್ ಯು ಕ್ಯಾನ್ ಡೂ ಒನ್ಸ್. ಆಯ್ತಾ, ಮಾಡಿ ಒಂದ್ಸಲ. ಆಯ್ತಾ, ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಗ್ತಾ ಇದೆಯಾ? ಎಸ್ ಮ್ಯಾಮ್, ಅರ್ಥ Yes, ma'am. ಆಗ್ತಿದೆ. ಓಕೆ ಓಕೆ. ಆಯ್ತೇನ್ರ? Okay, fine. Next, we'll move on to the currency adjustment. Okay, accounting module ಅಲ್ಲಿ we have one more concept called it as a currency adjustments. Adjustment ಅಂದ್ರೆ ಏನು? ಕರೆನ್ಸಿ ಅಂದ್ರೆ ಏನು? ಕರೆನ್ಸಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು? ಎಸ್. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ನಮ್ದು ಟ್ರಾನ್ಸಾಕ್ಷನ್ಸ್ ಗಳನ್ನ ಬೇರೆ ಲೈಕ್ ಔಟ್ ಆಫ್ ಕಂಟ್ರಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತೀವಿ. ಸೊ ಸೇಲ್ಸ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಆಗಿರ್ಬೋದು. ಆ ಟೈಮಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ ನಾವು? ಅದನ್ನ ಕನ್ವರ್ಟ್ ಮಾಡ್ಬೇಕಾಗಿರುತ್ತೆ. ಸಮ್ಟೈಮ್ಸ್ ಕರೆನ್ಸಿ ಇಂಟು ದ ಡಾಲರ್ಸ್ ಇಂಟು ದ ಕರೆನ್ಸೀಸ್, ಆ ತರ ಮಾಡ್ಬೇಕಾಗಿರುತ್ತೆ. ಸೊ ಏನಾದ್ರೂ ಕರೆನ್ಸಿ ರಿಲೇಟೆಡ್ ಆಕ್ಟಿವಿಟೀಸ್ ಇದ್ರೆ ಸೊ ವಿ ಕ್ಯಾನ್ ಡೂ ಇಟ್ ಅಂಡರ್ ದ currency adjustment. Okay, so you can click on the currency adjustment to make an adjustment. Okay, ಅಲ್ಲಿ ನಿಮ್ಗೆ make an adjustment, you can click on the make an adjustment. So ಇಲ್ಲಿ you can take it as a for example. ಸೊ ನಿಮ್ಗೆ ವೆರೈಟೀಸ್ ಆಫ್ ಕಂಟ್ರೀಸ್ ಇರುತ್ತೆ, ಬೈ ಡಿಫಾಲ್ಟ್ ಅಲ್ಲಿ ತೋರಿಸುತ್ತೆ. ಸೊ ನಾನು ಇಲ್ಲಿ ಯೂರೋ ತಗೋತೀನಿ. ಸೊ ಬೈ ಡಿಫಾಲ್ಟ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಎಷ್ಟು ರೇಟ್ ಅನ್ನೋದನ್ನು ಬೈ ಡಿಫಾಲ್ಟ್ ಬರುತ್ತೆ ಅಂಡ್ ಡೇಟ್ ಇವತ್ತಿದೆ. ಆಸ್ ವೆಲ್ ಆಸ್ ನಿಮ್ಗೆ ಏನಾದ್ರೂ ನೋಟ್ ಏನಾದ್ರೂ ಹಾಕ್ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ದ ನೋಟ್ ಆಪ್ಷನ್ಸ್ ಆಲ್ಸೋ. ಓಕೆ, ಡೇಟ್ ಗಳು ಸೇಮ್ ಇರುತ್ತೆ ಅಂಡ್ ನೋಟ್ ಅಲ್ಲಿ ಯು ಕ್ಯಾನ್ ಬಿ ಪುಟಿಂಗ್ ಆಸ್ ಅ ಯೂರೋ. ಸೊ ಯೂರೋ ಕರೆನ್ಸಿ. ಸೊ ಯಾವ್ದು ಇರುತ್ತೆ ಅದನ್ನ ನೀವು ನೋಟ್ ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಸಮ್ಟೈಮ್ಸ್ ಲೈಕ್ ನರೇಶನ್ ತರ ಇದು. ಓಕೆ, ಇಫ್ ಯು ವಾಂಟ್ ಟು ನೋಟ್ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್ ಏನಾದ್ರು ಇದ್ರೆ ಅಲ್ಲಿ ನೀವು ನೋಟ್ ಮಾಡ್ಕೊಂಡು ಯು ಕ್ಯಾನ್ ಗೋ ವಿತ್ ದ ಕಂಟಿನ್ಯೂ ಆಪ್ಷನ್. ಓಕೆ, ಸದ್ಯಕ್ಕೆ ಯಾವುದೇ ತರ ಟ್ರಾನ್ಸಾಕ್ಷನ್ಸ್ ಗಳು ನಡೆದಿಲ್ಲ ನಮ್ಗೆ, ಸೇಲ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಪರ್ಚೇಸ್ ಅಲ್ಲಿ ಆಗಿರ್ಬೋದು, ಯಾವುದೇ ತರ ನಮ್ಗೆ ಟ್ರಾನ್ಸಾಕ್ಷನ್ ನಡೆದಿಲ್ಲ. ಸೊ ಓನ್ಲಿ ಇಟ್ ಇಸ್ ಶೋಯಿಂಗ್ ದ ಅಡ್ಜಸ್ಟ್ಮೆಂಟ್ ಎಂಟ್ರಿ ಕೆನಾಟ್ ಬಿ ಟೇಕ್. ಓಕೆ, ಸೊ ಅರ್ಥ ಆಯ್ತಾ ಹೇಗೆ ಕರೆನ್ಸೀಸ್ ಏನಾದ್ರು ಔಟ್ ಆಫ್ ಕಂಟ್ರಿ ಕರೆನ್ಸೀಸ್ ಏನಾದ್ರು ಬಂದ್ರೆ, ಡಾಲರ್ಸ್ ಎಲ್ಲ ಬಂದ್ರೆ ಹೇಗೆ ರೆಕಾರ್ಡ್ ಮಾಡೋದು ಅಂತ? ಓಕೆ, ಸ್ಟಾರ್ಟ್ ಡೂ ಇಟ್, ಕಂಟಿನ್ಯೂ. ಸೊ ನಮ್ದು ಬೇಸ್ ಕರೆನ್ಸಿ ಯಾವುದು? ರುಪೀಸ್ ಮ್ಯಾಮ್. ಓಕೆ, ಪ್ರಾಕ್ಟೀಸ್ ಮಾಡಿ ಒಂದ್ಸಲ. ಆಯ್ತಾ? ನಿನ್ ಯಾರು ಮಾತಾಡಕ್ ಹೇಳಿದ್ದು? ಏನ್ ಡವ್ ಮಾಡ್ತೀರಾ ಅಂತಂದ್ರೆ ನಿಮ್ ಮ್ಯಾಮ್ನ ಕಳ್ಸ್ಬಿಟ್ರಲ್ರು.
ಸ್ಟೂಡೆಂಟ್ಸ್ ಆಯ್ತೇನ್ರಾ? ಎಸ್ ಮ್ಯಾಮ್. ಓಕೆ, ಮ್ಯಾಮ್ ಏನಪ್ಪಾ? ಇದು ಕಂಟಿನ್ಯೂ ಆಗ್ತಾ ಇಲ್ಲ ಮ್ಯಾಮ್. ಅದ್ ಕಂಟಿನ್ಯೂ ಆಗಲ್ಲ, ಯಾಕಂದ್ರೆ ನಾವ್ ಯಾವ್ದೇ ತರ ಡಾಲರ್ಸ್ ಗಳನ್ನ ರೆಕಾರ್ಡ್ ಮಾಡಿಲ್ವಲ್ಲ ಇಲ್ಲಿ ತನಕ. ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಅಲ್ಲಿ ಆಗಿರ್ಬೋದು, ಎಲ್ಲೂ ರೆಕಾರ್ಡ್ ಮಾಡಿಲ್ವಲ್ಲ. ಓಕೆ ಓಕೆ. ಅದಕ್ಕೆ ಕಂಟಿನ್ಯೂ ಆಗಲ್ಲ. ಹೇಳಿದ್ನಲ್ಲ, ಕೇಳಿಸ್ಕೊಳ್ಳಿಲ್ವಲ್ಲ ಅಷ್ಟಲ್ಲಿ. ಇದು ಕೇಳಿಸ್ಕೊಂಡಿಲ್ಲ ಮ್ಯಾಮ್. Okay, let's continue with the next topic. Excuse me, listen carefully. So already ನಿಮ್ಗೆ ಹೇಳ್ದೆ ನಾನು, ಕರೆನ್ಸೀಸ್ ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಅ ಕರೆನ್ಸಿ ಅಡ್ಜಸ್ಟ್ಮೆಂಟ್. ಸೊ ಮಲ್ಟಿಪಲ್ ಕರೆನ್ಸೀಸ್. ಸೊ ಇಫ್ ಯು ಆರ್ ಡೀಲಿಂಗ್ ವಿತ್ 2 or 3 ಕರೆನ್ಸೀಸ್, ಸೊ ಬೇರೆ ಬೇರೆ ಕಂಟ್ರೀಸ್ ಗಳಲ್ಲಿ ಡೀಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಹೇಗೆ ಎನೇಬಲ್ ಮಾಡೋದು, ಅಂಡ್ ವೈ ಇಟ್ಸ್ ಇಂಪಾರ್ಟೆಂಟ್. ಮಲ್ಟಿ ಕರೆನ್ಸಿ ಅಂದ್ರೆ ಏನು? ಆಲ್ರೆಡಿ ಮಾಡಿದಿರಲ್ಲ, ಹೇಳಿ. ಟ್ಯಾಲಿಲಿ ಮಾಡಿಲ್ಲ? ಹೇಳಿ. ಮಲ್ಟಿ ಕರೆನ್ಸಿ ಅಂದ್ರೆ ಏನು? ಏನಕ್ಕೆ ಮಲ್ಟಿ ಕರೆನ್ಸಿ ಯೂಸ್ ಮಾಡ್ತೀವಿ? ಕರೆನ್ಸಿನ ಏನ್ ಮಾಡ್ತೀರಾ? ರುಪೀಸ್ಗೆ ಮಲ್ಟಿ ಕರೆನ್ಸಿ ಕನ್ವರ್ಟ್ ಮಾಡ್ತೀರಾ? ಕಲ್ತಿಲ್ವೇನ್ರು? ಮ್ಯಾಮ್ ಮಲ್ಟಿ ಕರೆನ್ಸಿ ಮಾಡಿಲ್ಲ ಅನ್ಸುತ್ತೆ ಮ್ಯಾಮ್. ಇವ್ರು ಹೇಳ್ಕೊಟ್ಟಿದಾರಲ್ಲ ಮಿನಾಸ್ ಮ್ಯಾಮ್, ಮಲ್ಟಿ ಕರೆನ್ಸಿ. ನಾನು ಅವ್ರ ಕ್ಲಾಸಿಗೆ ಬಂದಿಲ್ಲ ಆಫ್ಲೈನ್ ಅಂತ ಇದಾರೆ, ಆನ್ಲೈನ್ ಇಲ್ಲ ಅಂತ ಇದಾರೆ. ಕೊಡ್ತೀನಿ ನಿಮಗೆ ಸರಿಯಾಗಿ. ಮ್ಯಾಮ್. ಹಂಗಾರೆ ನಾನು ಅವ್ರ ಕ್ಲಾಸಿಗೆ ಬಂದಿಲ್ಲ ಅನ್ಸುತ್ತೆ ಇವತ್ತು. ಐ ಥಿಂಕ್ ಸೊ. ಫಾರೆಕ್ಸ್ ಗೇನ್, ಫಾರೆಕ್ಸ್ ಲಾಸ್. ಅರ್ಥ ಹೋಗ್ಬಿಟ್ರಾ? ಅಷ್ಟ್ ಬೇಕಾ? ಸರಿ, ಆಯ್ತು. ಓಕೆ. ಸರಿ ಸರ್. ಸೊ ಓಕೆ ಫೈನ್. ಸೊ ಮಲ್ಟಿ ಕರೆನ್ಸೀಸ್ ಅಂದ್ರೆ ವಿಚ್ ವಿಲ್ ಬಿ ಲೈಕ್, ನಮ್ಗೆ ಫಾರೆಕ್ಸ್ ಗೇನ್ ಆಗ್ತಾ ಇದೆಯಾ, ಫಾರೆಕ್ಸ್ ಲಾಸ್ ಆಗ್ತಾ ಇದೆಯಾ, ಸೇಲ್ಸ್ ಅಲ್ಲಿ ಆಗಿರ್ಬೋದು, ಪರ್ಚೇಸ್ ಅಲ್ಲಿ ಆಗಿರ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ನಮ್ದು ಲೈಕ್ ಯೂಶಲಿ ನಾವು ಅವ್ರ ಜೊತೆ ಟೈ ಅಪ್ ಆಗ್ಬಿಟ್ಟು ಅಗ್ರಿಮೆಂಟ್ ವಿಲ್ ಬಿ ಗೋಯಿಂಗ್. ಸುಪ್ರೀತ್ ನಿದ್ರೆ ಮಾಡಿದ್ರೆ ತಳ್ಬಿಡ್ತೀನಿ ಹಿಂದೆ. ಓಕೆ, ಸೊ ಆಫ್ಟರ್ ದಿಸ್ ಓಕೆ ಐಲ್ ಬಿ ಗಿವಿಂಗ್ ಬ್ರೇಕ್. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ ನಮ್ಗೆ? ಸಮ್ಟೈಮ್ಸ್ ಏನಾಗುತ್ತೆ, ಇಂಡಿಯಾಸ್ ಅಪ್ರಾಕ್ಸಿಮೇಟ್ಲಿ ಜಸ್ಟ್ ಇಟ್ ಎಕ್ಸಾಂಪಲ್ ಒಂದು ಲ್ಯಾಪ್ಟಾಪ್ ತಗೋತೀರಾ. ಆ ಲ್ಯಾಪ್ಟಾಪ್ಗೆ ಇಂಡಿಯಾದಲ್ಲಿ 30,000 ಇರುತ್ತೆ. ಅದನ್ನ ಸೇಲ್ ಮಾಡ್ಬೇಕಾದ್ರೆ ಡಾಲರ್ಸ್ ಕನ್ವರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್, $1 is equals to 83 rupees in India. Okay, I'm giving the example. I don't know the actual rate of today's. So it can be 86 or 83. It's up to based on that irutte. So obviously 80 ಮೇಲೆನೇ ಇರುತ್ತೆ, 86 ಒಳಗಡೆನೇ ಇರುತ್ತೆ. So just take it as example 83. So 83 rupees ಅಂತಂದ್ರೆ ಆಬ್ವಿಯಸ್ಲಿ ಆ ಫ್ಯೂಚರ್ ಡೇಟ್ ಅಲ್ಲಿ ಏನಾದ್ರು ತಗೋತಾ ಇದೀವಿ ಅಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ಲಾಸ್ ಕೂಡ ಆಗುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ, ಪ್ರಾಫಿಟ್ ಕೂಡ ಆಗುತ್ತೆ. So those things you are going to record under the tally, not here. So I'm giving the just int for the ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ತಾ ಇದೀನಿ. ಸೊ ಇದಿಲ್ಲಿ ಪರ್ಚೇಸ್, ನೀವು ಈ ಝೋಹೋ ಬುಕ್ಸ್ ಅಲ್ಲಿ ಹೇಗೆ ಮಲ್ಟಿ ಕರೆನ್ಸೀಸ್ ಗಳನ್ನ ಇದ್ ಮಾಡೋದು, ಅಡಾಪ್ಟ್ ಮಾಡೋದು, ಹೇಗೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ಐಲ್ ಬಿ ಶೋಯಿಂಗ್ ನಾ. ಸೊ ಯು ಕ್ಯಾನ್ ಗೋ ವಿತ್ ದ ಸೆಟ್ಟಿಂಗ್ ಆಪ್ಷನ್ಸ್. ಯು ಕ್ಯಾನ್ ಗೋ ವಿತ್ ದ ಸೆಟ್ಟಿಂಗ್ ಆಪ್ಷನ್. ಸೊ ಅಲ್ಲಿ ನಿಮ್ಗೆ ಆರ್ಗನೈಸೇಷನ್ ಕೆಳಗಡೆ ನಿಮ್ಗೆ ಯು ಕ್ಯಾನ್ ಸಿ ದಟ್ ಕರೆನ್ಸೀಸ್. ಕ್ಯಾನ್ ಯು ಏಬಲ್ ಟು ಸಿ ದಟ್? ಸೊ ಇಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಕರೆನ್ಸೀಸ್ ಇದೆ. ಸೊ ಇಫ್ ಯು ವಾಂಟ್ ವಿತ್ ನ್ಯೂ ಕರೆನ್ಸೀಸ್, ಏನಾದ್ರು ನ್ಯೂ ಕರೆನ್ಸೀಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ನ್ಯೂ ಕರೆನ್ಸೀಸ್ ಆಪ್ಷನ್ಸ್. ಸೊ ಇಲ್ಲಿ ನಿಮ್ಗೆ ಯಾವ್ಯಾವ ಕರೆನ್ಸೀಸ್ ಬೇಕು ಅಲ್ಲೆಲ್ಲ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಟ್ ಕ್ಯಾನ್ ಬಿ ಲೈಕ್ ಅಪಾರ್ಟ್ ಫ್ರಮ್ ದಿಸ್ ಏನಾದ್ರು ಡಾಲರ್ಸ್ಗಳು, ಆಲ್ರೆಡಿ ಡಾಲರ್ಸ್ ಎಲ್ಲ ಕ್ರಿಯೇಟ್ ಆಗಿರೋದ್ರಿಂದ ನಾನು ಕ್ರಿಯೇಟ್ ಮಾಡಲ್ಲ. ಸೊ ಕರೆನ್ಸೀಸ್ ಆಗಿರ್ಬೋದು, ಕರೆನ್ಸಿ ಕೋಡ್ ಆಗಿರ್ಬೋದು, ಅಥವಾ ಸಿಂಬಲ್ ಆಗಿರ್ಬೋದು, ಕರೆನ್ಸಿ ನೇಮ್ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಡಾಲರ್ಸ್, ಇಟ್ ಕ್ಯಾನ್ ಬಿ ಯೂರೋಸ್, ಆರ್ ಇಟ್ ಕ್ಯಾನ್ ಬಿ ಏನೇನೋ ಆಯ್ತಲ್ಲ. ಸೊ ಅದನ್ನೆಲ್ಲ ನೀವು ಇಲ್ಲಿ ರೆಕಾರ್ಡ್ ಮಾಡಿ ಆಸ್ ವೆಲ್ ಫೈನಲಿ ಯು ಕ್ಯಾನ್ ಸೇವ್. ಓಕೆ, ಸೊ ನ್ಯೂ ಕರೆನ್ಸೀಸ್ ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಯೂಶಲಿ ನಿಮ್ಗೆ ಇಲ್ಲೇ ಶೋ ಆಫ್ ಆಗುತ್ತೆ. ಇಲ್ಲಿ ನೀವು ಯಾವ್ಯಾವ್ದು ಇದ್ರ ಮೇಲೆ ಏನಾದ್ರು ಎಡಿಟ್ ಆಪ್ಷನ್ಸ್ ಇದ್ರೆ ಯು ಕ್ಯಾನ್, ಇಫ್ ಯು ವಾಂಟ್ ಯು ಕ್ಯಾನ್ ಗೋ ವಿತ್ ದ ಎಡಿಟ್ ಆಪ್ಷನ್. ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಡಿಲೀಟ್ ದಟ್ ಆಪ್ಷನ್ ಆಲ್ಸೋ. ಸೊ ನಮ್ದು ಇಂಡಿಯಾದು ಬಂದ್ಬಿಟ್ಟು ಬೇಸ್ ಕರೆನ್ಸಿ. ಸೊ ಬೇಸ್ ಕರೆನ್ಸಿಲಿ ನೀವೇನ್ ಮಾಡ್ತೀರಾ, ಅದನ್ನ ರೆಕಾರ್ಡ್ ಮಾಡ್ತೀರಾ. ಸೊ ಯೂಶಲಿ ನಾವು ಬೇಸ್ ಕರೆನ್ಸಿಲಿ ನಾವು ಯೂಸ್ ಮಾಡೋದು. ಸೊ ಅಪಾರ್ಟ್ ಫ್ರಮ್ ದಟ್ ಏನಾದ್ರು ಇಫ್ ಯು ಆರ್ ಡೀಲಿಂಗ್ ವಿತ್ ಫಾರಿನ್ exchange means you can go with selecting the any things.
ಲೈಕ್ ಯೂರೋಸ್ ಆಗಿರ್ಬೋದು, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಯು ಕ್ಯಾನ್ ಕಂಟಿನ್ಯೂ. ಅರ್ಥ ಆಯ್ತಾ ಹೇಗೆ ಅದನ್ನ ಸೆಲೆಕ್ಟ್ ಮಾಡೋದು? ನಿಮ್ಗೆ ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಸೆಲೆಕ್ಟ್. ಸೊ ಈ ಮಲ್ಟಿ ಕರೆನ್ಸೀಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಯು ಕ್ಯಾನ್ ಲೈಕ್ ಇಲ್ಲಿ ನೋಡ್ಬೋದು ನಿಮ್ಗೆ ಯೂರೋಸ್ ಇದೆ, ಡಾಲರ್ಸ್ ಇದೆ, ಆಮೇಲೆ ಬೇರೆ ದೇಶ ಆಗಿದ್ರೆ ನೀವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬಹುದು. ಅವಾಗ ನಿಮ್ದು ಬೇಸ್ ಕರೆನ್ಸಿ ಆಗಿರಲ್ಲ ಅದು. ಆಸ್ ವೆಲ್ ಜಪಾನೀಸ್ ಆಗಿರ್ಬೋದು. ಇಲ್ಲ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಕ್ರಿಯೇಟಿಂಗ್ ಅ ನ್ಯೂ ಆಪ್ಷನ್. ಓಕೆ, ಸೊ ಓಕೆ, ಸೊ ಇದು ಮಲ್ಟಿ ಕರೆನ್ಸೀಸ್ ನ ಕ್ರಿಯೇಟ್ ಮಾಡೋ ಒಂದು ವೇ. ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಆಪ್ಷನ್, ಸೇಲ್ಸ್. ಸೊ ಸೇಲ್ಸ್ ಅಲ್ಲಿ ಮಲ್ಟಿ ಕರೆನ್ಸಿ ಹೇಗೆ ಇದ್ ಮಾಡೋದು ಅಂತ ಅನ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಜಸ್ಟ್ ಗೋ ಟು ದ ಸೇಲ್ಸ್. ಅಲ್ಲಿ ಇನ್ವಾಯ್ಸಸ್, ಕ್ಯಾನ್ ಯು ಏಬಲ್ ಟು ಸಿ ದಟ್ ಇನ್ವಾಯ್ಸಸ್? PQR ಲಿಮಿಟೆಡ್ ಇದು. ಓಕೆ, ಸೊ ಇಲ್ಲಿ ನೀವು ನ್ಯೂ ಕಸ್ಟಮರ್ ನ ಕ್ರಿಯೇಟ್ ಮಾಡ್ತೀರಾ. ಸೊ ಸದ್ಯಕ್ಕೆ ಯಾವ್ದು ಇಲ್ಲ, ಯಾವ್ದಾದ್ರು ಒಂದು ಕ್ರಿಯೇಟ್ ಮಾಡೋಣ. ನಾನು ಕಂಪನಿನೇ ಚೇಂಜ್ ಮಾಡ್ತೀನಿ. ಓಕೆ, one sec guys. Ma'am? Yes, yes, one sec. Okay. ಇಲ್ಲಿ ನಮ್ದು ತೋರಿಸ್ತಾನೆ ಇಲ್ವಲ್ಲ. Okay guys, take 5 minutes break and come back. Ma'am? See that. Take 5 minutes break and come back, okay? I'll see that. 5 minutes, only 5 minutes. You should be there. Okay. ಇವಾಗ ಬಂತು, ಪರವಾಗಿಲ್ಲ ಹೋಗ. ಮ್ಯಾಮ್? ಹೇಳಪ್ಪ. ಮಿನಾಸ್ ಮ್ಯಾಮ್ ಬಿಟ್ರಾ? ಮಿನಾಸ್ ಮ್ಯಾಮ್ ಕ್ಲಾಸ್ ಬಿಟ್ಬಿಟ್ರಾ? ಹೌದು ಕಣ. ನಾನು ಕ್ಲಾಸ್ ತಗೋತೀನಿ ಅಂತ ಹೇಳಿದ್ರು. ಏನ್ ತಗೋತೀನಿ ಅಂದಿದ್ರು? ಅದೇ ಅಕೌಂಟ್ಸ್ ಹುಷಾರಿಲ್ಲ ಅಂತ 6 days 4 days ಏನೋ ಬಂದಿರ್ಲಿಲ್ಲ. ಓಕೆ, ಕೆಲವು ಅರ್ಥ ಆಗಿರ್ಲಿಲ್ಲ, ಕ್ಲಾಸ್ ತಗೋತೀನಿ ಅಂತ ಹೇಳಿದ್ರು. ಹ್ಮ್, ಇವಾಗ
ಕೇಳ್ ನೋಡ್ಬೇಕು ನೀವ್ ಇವಾಗ. ಮಾತಾಡಿ ಒಂದ್ಸಲ ಮ್ಯಾಮ್ ಜೊತೆ. ಓಕೆ. ಇನ್ ಬರಲ್ವಾ ಅವರು? ಮೋಸ್ಟ್ ಪ್ರಾಬಬ್ಲಿ. ಹಾ ಸಂತೋಷ್, ನಿಮ್ ಹತ್ರ ಮಾತಾಡ್ಬೇಕಿತ್ತು ಒಂದ್ ನಿಮಿಷ.
ಈ ಸಾಂಗ್ ಹಾಕಿದೀರಾ? ಏನ್ ಡವ್ ಮಾಡ್ತೀಯ ಅಂದ್ರೆ ಆಯ್ತೇನ್ರ? ಅವನೆಲ್ಲೋದ ಈಗ? ಆನ್ಲೈನ್ ಸ್ಟೂಡೆಂಟ್ಸ್, are you all there? Yes, ma'am. Okay. Shivraj? Yes, ma'am. Shivayani? Okay, fine. ಇದ್ದೀನಿ ಮ್ಯಾಮ್. Okay, fine. Yes. So, ಯಾರ್ಗೆ? ಹ? ಅದೆಲ್ಲ ಹೇಳಕ್ ಆಗಲ್ಲ. ಹೌದು. ಹ? ಎಲ್ಲೋ ಅವನು? Come back. Let's continue. Okay. So we have only few minutes to complete. Okay, fine. So ಇವಾಗ ಸೇಲ್ಸ್ ಮತ್ತೆ ಬಜೆಟಿಂಗ್ ನೀವು ಆಲ್ರೆಡಿ ಕಲ್ತಿದ್ದೀರಾ ಅಂಡ್ ಮಲ್ಟಿ ಕರೆನ್ಸೀಸ್ ನ ಹೇಗೆ ಮಾಡೋದು ಅಂತ. ಸೊ ಇವಾಗ ಎನೇಬಲ್ ಹೇಗ್ ಮಾಡೋದು ಅಂಡ್ ಕರೆನ್ಸಿ ಅಡ್ಜಸ್ಟ್ಮೆಂಟ್ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಮಲ್ಟಿ ಕರೆನ್ಸೀಸ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಪರ್ಟಿಕ್ಯುಲರ್ ಕರೆನ್ಸೀಸ್ ಗಳನ್ನ ಅದನ್ನು ಹೇಳಿದೀನಿ. ಸೊ ಈಗ ನೀವು ಕರೆನ್ಸೀಸ್ ಗಳಲ್ಲಿ ಹೇಗೆ ಟ್ರಾನ್ಸಾಕ್ಷನ್ಸ್ ಮಾಡೋದು, ಸೊ ಅದನ್ನ ಹೇಗೆ ಇವಾಗ ಸಮ್ಟೈಮ್ಸ್ ನಮ್ಗೆ ಬಿಲ್ಲಿಂಗ್ ಮಾಡ್ಬೇಕಾಗಿರುತ್ತೆ. ಸೊ ಇವಾಗ ಇನ್ವಾಯ್ಸಸ್ ಗಳನ್ನ ಕಳಿಸ್ಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಜಸ್ಟ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಟ್ರಿಯಿಂದ ನೀವು ಪರ್ಚೇಸ್ ಮಾಡಿದೀರಾ ಥಿಂಗ್ಸ್ ಗಳನ್ನ, ಲ್ಯಾಪ್ಟಾಪ್ ಗಳನ್ನ ಅನ್ಕೊಳ್ಳಿ. ಸೊ ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಇನ್ವಾಯ್ಸಸ್ ಗಳನ್ನ ಕಳಿಸ್ಬೇಕಾಗುತ್ತೆ. ಸೊ ಅದನ್ನ ಹೇಗೆ ಕಳ್ಸೋದು ಅನ್ನೋದನ್ನ ಕ್ರಿಯೇಟ್ ಮಾಡೋಣ. ಸೊ ಯು ಕ್ಯಾನ್ ಗೋ ವಿತ್ ದ ಸೇಲ್ಸ್ ಆಪ್ಷನ್, ದೇರ್ ಯು ಕ್ಯಾನ್ ಕ್ರಿಯೇಟ್ ದ ಕಸ್ಟಮರ್ಸ್. ಸೊ ಯಾವ ಕಸ್ಟಮರ್ ಅಂತ ಕ್ರಿಯೇಟ್ ಮಾಡೋಣ. ಆಲ್ರೆಡಿ ಗೊತ್ತಲ್ಲ ಕ್ರಿಯೇಟ್ ಮಾಡೋದು. ಹಾ, ಹೆಂಗೆ ಕ್ರಿಯೇಟ್ ಮಾಡೋದು? Okay. So these are the important things. So next, come to the next point. So GST treatment. GST treatment ನೀವು ಫಸ್ಟ್ ಎಲ್ಲ ಯಾವ್ದೋ ಒಂದು ಕೊಡ್ತಾ ಇದ್ರಿ, ಯಾವ್ದು ಸೇಲ್ಸ್ಗೆ? GST ಟ್ರೀಟ್ಮೆಂಟ್ ರಿಜಿಸ್ಟರ್ಡ್ ಅಂತ ಕೊಡ್ತಾ ಇದ್ರಾ? ಅನ್ರಿಜಿಸ್ಟರ್ಡ್ ಅಂತ ಕೊಡ್ತಾ ಇದ್ರಾ? Yes, ma'am. So sometimes based on the customers, it can be a registered person ಆಗಿರ್ಬೋದು, ಅಥವಾ it can be a unregistered person ಆಗಿರ್ಬೋದು, ಅಥವಾ he can be ಏನಾದ್ರೂ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ you'll be giving ಯಾವ ಆಪ್ಷನ್ ಸೆಲೆಕ್ಟ್ ಮಾಡಿ. ಈಗ ಹೇಳಿ ನೀವೇ ಯಾವ್ದು ಕೊಡ್ಬೋದು ನಾನು ಅಂತ. Overseas. ಎಸ್, ಓವರ್ಸೀಸ್. ಯಾಕೆ ಓವರ್ಸೀಸ್ ಕೊಡ್ಬೇಕು? Out of country transaction ಮಾಡ್ತಾರೆ. Yes, exactly. The person with the whom you do import and export of the suppliers outside India. ಸೊ ಓವರ್ಸೀಸ್ ಕೊಟ್ಟಾಗ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಕರೆನ್ಸೀಸ್ ಗಳನ್ನ ನೀವು ಈಸಿಯಾಗಿ ಅಪ್ಲೋಡ್ ಮಾಡಬಹುದು ಅಂಡ್ ಯು ಆರ್ ಡೂಯಿಂಗ್ ದ ಟ್ರಾನ್ಸಾಕ್ಷನ್. GST ಟ್ರೀಟ್ಮೆಂಟ್ ಕೂಡ ಅವಾಗ ಚೇಂಜಸ್ ಇರುತ್ತೆ. ನಾಟ್ ಇಟ್ ಕ್ಯಾನ್ ಬಿ ಅನ್ರಿಜಿಸ್ಟರ್ ಆಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು. ಬೇಸ್ಡ್ ಆನ್ ದ ಸ್ಲ್ಯಾಬ್ ರೇಟ್ಸ್ the transaction will take in place. For that sake we have to select the overseas option. Okay. So next PAN number ಅದೆಲ್ಲ ನೀವು ಕೊಟ್ಕೊಳ್ಳಿ. Next I'll go with the currencies, because we are dealing with the multi currencies ಅಂದ್ರೆ obviously we have to first and foremost what we have to select. ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್?
ಕರೆನ್ಸೀಸ್ ಇಂಪಾರ್ಟೆಂಟ್ ಆಗುತ್ತೆ ಆಸ್ ವೆಲ್ as ಯಾವ ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಟೈಮ್ ಬಿಂಗ್ಸ್ ಲೆಟ್ ಅಸ್ ಟೇಕ್ ಇಟ್ ಆಸ್ ಎ ಯೂರೋ. ಓಕೆ, ಯುರೋಪ್ ಅಲ್ಲಿ ಯೂರೋನ ಇದ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ ದ ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಆಲ್ಸೋ, ಇಟ್ಸ್ ಅಪ್ ಟು ಯು ಆಲ್. ಸೊ ಆಸ್ ವೆಲ್ ಆಸ್ ದ ಎಕ್ಸ್ಚೇಂಜ್ ರೇಟ್, ಸೊ ಎಕ್ಸ್ಚೇಂಜ್ ರೇಟ್ ಬೈ ಡಿಫಾಲ್ಟ್ ಅದೇ ಬರುತ್ತೆ. ಪೇಮೆಂಟ್ ಟರ್ಮ್ಸ್ ಡ್ಯೂ ಆನ್ ರೆಸಿಪ್ಟ್. ಏನಿಲ್ಲ. ಆಫ್ಟರ್ ದಟ್ ಜಸ್ಟ್ ಗಿವ್ ಸೇವ್. ಓಕೆ, ಸೊ ಇವಾಗ ನಿಮ್ಮ ಟ್ರೀಟ್ಮೆಂಟ್ ರಿಸೀವಬಲ್ಸ್. ಸೊ ರಿಸೀವಬಲ್ಸ್ ಅಂದ್ರೆ ಏನು? ಯುಲ್ ಬಿ ರಿಸೀವಿಂಗ್ ದ ರೆಸಿಪ್ಟ್. ಸೊ ಇಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಏನಿದೆ ಏನ್ ಕತೆ ಅಂತ ಅಂದ್ಬಿಟ್ಟು ಫುಲ್ಲು ಯು ಕ್ಯಾನ್ ಸಿ ಇನ್ ಡೆಪ್ತ್ ಆಗಿ. ಸೊ ನೀವೇನ್ 10,000 ಇದ್ ಮಾಡಿದ್ರಿ, ಅದು ಹೇಗೆ ಕನ್ವರ್ಟ್ ಆಗಿ ಎಷ್ಟಾಗಿದೆ ಪ್ರತಿಯೊಂದು ಇಲ್ಲಿ ನಿಮ್ಗೆ ಯೂರೋಸ್ ಅಲ್ಲಿ ತೋರಿಸುತ್ತೆ. ಸೊ ಇದನ್ನ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಯುಲ್ ಬಿ ಗೋಯಿಂಗ್ ಟು ನ್ಯೂ ಟ್ರಾನ್ಸಾಕ್ಷನ್. If you want, you can go with a new transaction. If you don't want, means you can skip off that. It's up to you all. What is the customer name? Huh? Customer name ಏನು? Mrs. Purvina. Okay. ನ್ಯೂ ಟ್ರಾನ್ಸಾಕ್ಷನ್ ಏನು ಮಾಡಿಲ್ಲ ನಾನು. ಓಕೆ, ನ್ಯೂ ಟ್ರಾನ್ಸಾಕ್ಷನ್ ಅಲ್ಲಿ ಇನ್ವಾಯ್ಸ್ ಗೆ ಹೋಗಿ. ಓಕೆ, ನ್ಯೂ ಟ್ರಾನ್ಸಾಕ್ಷನ್ ಅಲ್ಲಿ ಇನ್ವಾಯ್ಸ್ ಗೆ ಹೋಗಿ, ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ವಿ ಆರ್ ಸೆಲೆಕ್ಟಿಂಗ್ ಮಿಸ್ ಆರ್ ಬಿ ಪ್ರೈವೇಟ್ ಲಿಮಿಟೆಡ್. ಬೈ ಡಿಫಾಲ್ಟ್ ಅದು ಸೇವ್ ಆಗುತ್ತೆ ಅಂಡ್ ಇನ್ವಾಯ್ಸ್ ನಂಬರು ಪ್ರತಿಯೊಂದು ಬೈ ಡಿಫಾಲ್ಟ್ ಬರುತ್ತೆ. ಸೊ ಇಲ್ಲಿ ನನಗೆ ಯಾವ ಐಟಮ್, ಸೊ ಯಾವ ಐಟಮ್ಗೆ ನೀವು ಇದ್ ಮಾಡ್ಬೇಕು ಅದನ್ನ ನೀವು ಹ್ಯಾವ್ ಟು ಡೂ. ಸೊ ಲೆಟ್ ಅಸ್ ಕ್ರಿಯೇಟ್ ಒನ್ ಐಟಮ್. ಯಾವ್ದಾದ್ರು ಐಟಮ್ ರೈಸ್ ಅಂತಾನೆ ಕೊಡೋಣ. ಅರ್ಥ ಆಗ್ತಾ ಇದೆಯೇನ್ರೋ? ಸೊ ಇದೆಲ್ಲ ಆಲ್ರೆಡಿ ಕಲ್ತಿದ್ದೀರಾ ಅಲ್ಲ? ನಿಮ್ಗೆ ಅಂದಿಲ್ಲ ಅಲ್ವಾ? ಏನ್ ನಿಮ್ದು ಬರ್ತಾ ಇಲ್ಲ? ನಿಮ್ದು ಬರ್ತಾ ಇಲ್ಲ. I will check that. Okay, next we'll move into the save as draft. So ಇವಾಗ ನೀವೇನ್ ಮಾಡಿದೀರಾ? ಸೇವ್ ಆಸ್ ಡ್ರಾಫ್ಟ್ ಮಾಡ್ಕೊಂಡಿದೀರಾ. ಓಕೆ, ಸೊ ಇವಾಗ ನಿಮ್ದು ಡ್ರಾಫ್ಟ್ ಅಲ್ಲಿ ಇದೆ. ಸೊ ಎಷ್ಟು ಅಮೌಂಟ್, ಏನ್ ಕತೆ ಏನು ಅಂತ ಅಂದ್ಬಿಟ್ಟು ನೀವು ಕ್ರಿಯೇಟ್ ಮಾಡಿದೀರಾ. ಸೊ ಇಲ್ಲಿ ಡ್ರಾಫ್ಟ್ ಅಲ್ಲಿ ಇಟ್ಟಿದ್ದೀರಾ. ಯು ಕ್ಯಾನ್ ಸಿ ದಟ್ ಯೂರೋಸ್ ಗಳಿಗೆ ಕನ್ವರ್ಟ್ ಆಗಿದೆ. ಕ್ಯಾನ್ ಯು ಏಬಲ್ ಟು ಸಿ ದಟ್? ಕಾಣಿಸ್ತಾ ಇದೆಯಾ? ಹಾ, ಸೊ ಯೂರೋಸ್ಗೆ ಕನ್ವರ್ಟ್ ಆಗಿದೆ. ಇದೊಂದು ನಿಮ್ಮ ಇನ್ವಾಯ್ಸ್. ಇದನ್ನ ನೀವು ಏನ್ ಮಾಡ್ತೀರಾ, ಆ ಪರ್ಟಿಕ್ಯುಲರ್ ಪರ್ಸನ್ಸ್ ಗಳಿಗೆ ನೀವು ಸೆಂಡ್ ಮಾಡ್ತೀರಾ. ಸೊ ಸೆಂಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? ಸೆಂಡ್ ಇನ್ವಾಯ್ಸ್ ಅದ್ರ ಪಕ್ಕದಲ್ಲಿ ಏನಿದೆ? ಮಾರ್ಕೆಟ್, ಬಿಕಾಸ್ ವಿ ಹ್ಯಾವ್ ಸೇವ್ಡ್ ಇಟ್ ಆಸ್ ಅ ಡ್ರಾಫ್ಟ್. ಸೊ ನಾವು ಡೈರೆಕ್ಟ್ ಆಗಿ ನೀವು ಸೆಂಡ್ ಮಾಡ್ಬೋದು. ವಿ ಹ್ಯಾವ್ ದಟ್ ಆಪ್ಷನ್ ಆಲ್ಸೋ. ಬಟ್ ಆದ್ರೆ ನೀವು ಡ್ರಾಫ್ಟ್ ಅಲ್ಲಿ ಇಟ್ಟಿರೋದ್ರಿಂದ ಮಾರ್ಕ್ ಆಸ್ ಅ ಸೆಂಟ್ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ಏನಾಯ್ತು? ಸೆಂಟ್ ಆಯ್ತು. ಯಾವುದು? ಪಿಕ್ ಯುವರ್ ಲಿಮಿಟೆಡ್ ಇಂದ ಯಾವ್ದಕ್ಕೆ? ಯೂರೋಸ್ ಅಲ್ಲಿ ಲೈಕ್ ಯುರೋಪ್ ಹೋಗಿದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳಿ. ಸೊ ಅಲ್ಲಿ ಹೋಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಟು ರೆಕಾರ್ಡ್ ದ ಪೇಮೆಂಟ್. ಸೊ ಪೇಮೆಂಟ್ ರೆಕಾರ್ಡ್ ಮಾಡೋದು ಗೊತ್ತಲ್ವಾ ನಿಮ್ಗೆ? ಸೊ ರೆಕಾರ್ಡ್ ದ ಪೇಮೆಂಟ್. ಸೊ ದ ಅಮೌಂಟ್ ಆಲ್ಸೋ ಪೇಯ್ಡ್. ಸೊ ಬ್ಯಾಲೆನ್ಸ್ ಡ್ಯೂ, ಎಷ್ಟು ಪೇ ಮಾಡ್ಬೇಕಿತ್ತು ಪ್ರತಿಯೊಂದು ಇಲ್ಲಿ ಶೋ ಆಫ್ ಆಗುತ್ತೆ. ಅಂಡರ್ಸ್ಟುಡ್ ನಾ?
ಹೇಗೆ ಮಲ್ಟಿ ಕರೆನ್ಸೀಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಂತ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯು ಹ್ಯಾವ್ ಟು ಕ್ರಿಯೇಟ್ ದ ಕರೆನ್ಸೀಸ್. ಕಸ್ಟಮರ್ಸ್ ಎಷ್ಟು ಯೂರೋಸ್ ಏನ್ ಬೇಕು ಅದನ್ನ ಕ್ರಿಯೇಟ್ ಮಾಡ್ಕೊಂತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಅಲ್ಲಿ ಇನ್ವಾಯ್ಸ್ ಸೆಲೆಕ್ಟ್ ಮಾಡ್ತೀರಾ. ಇನ್ವಾಯ್ಸ್ ಅಲ್ಲಿ ನಿಮ್ದು ಐಟಮ್ಸ್ ಗಳು ಎಲ್ಲಾನು ಪ್ರತಿಯೊಂದು ನಾರ್ಮಲ್ ಟೈಮ್ ಅಲ್ಲಿ ಮಾಡ್ತಿರಲ್ಲ ಕಸ್ಟಮರ್ಸ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಹೇಗ್ ಮಾಡ್ತೀರಾ ಹಾಗೇನೆ ಮಾಡ್ತೀರಾ. ಅದ್ರ ನೆಕ್ಸ್ಟ್ ಸೇವ್ ಮಾಡ್ತೀರಾ, ನೆಕ್ಸ್ಟ್ ಪೇ ಮಾಡಿ. ಓಕೆ ಓಕೆ ಸ್ಟಾರ್ಟ್ ಡೂಯಿಂಗ್. ಅಂಡ್ ಆನ್ಲೈನ್ ಸ್ಟೂಡೆಂಟ್ಸ್ ಡಿಡ್ ಯು ಆಲ್ ಅಂಡರ್ಸ್ಟೂಡ್? ಎಸ್ ಮ್ಯಾಮ್. ಓಕೆ ಸ್ಟಾರ್ಟ್ ಡೂಯಿಂಗ್. ಮ್ಯಾಮ್ ಏನಪ್ಪ ಅದು ಮಲ್ಟಿ ಕರೆನ್ಸಿ ಹೆಂಗ್ ಇದ್ ಮಾಡೋದು ಮ್ಯಾಮ್? ಇಷ್ಟೊತ್ತು ಏನ್ ಮಾಡ್ತಿದ್ರೆ? ಅದಷ್ಟೇ ಮ್ಯಾಮ್ ಎಲ್ಲ ನೋಡಿದ್ದೀನಿ. ಅದ್ ಸೆಟ್ಟಿಂಗ್ಸ್ Customers- ಅಲ್ಲಿ ಹೋಗಿ ಅದಲ್ಲ ಕಸ್ಟಮರ್ಸ್ ma'am, ಕ್ರಿಯೇಟ್. ಅದು ಮಲ್ಟಿ ಕರೆನ್ಸಿ ಮ್ಯಾಮ್. ಅದು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಫಸ್ಟ್ ಏನೋ ಹೇಳಿದ್ರಲ್ಲ, ಅದ್ ಮಾಡ್ಲಿಲ್ವಾ ನೀವ್ ಅವಾಗ್ಲೇ ಟೈಮ್ ಕೊಟ್ಟಿದ್ನಲ್ಲ? ಅದು ಮಾಡ್ಲಿಲ್ಲ ma'am. ಏನಕ್ ಮಾಡ್ಲಿಲ್ಲ? ಗೊತ್ತಾಗಿಲ್ಲ ಮ್ಯಾಮ್. ಕೇಳ್ಬೇಕು ತಾನೆ, ಅರ್ಥ ಆಯ್ತಾ ಅಂತ ಕೇಳ್ತೀನಲ್ಲ. ಇಲ್ಲಿ ನಿಮ್ಗೆ ಯಾವ್ದಾದ್ರು ಕರೆನ್ಸೀಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ ಇಲ್ಲಿ ಕರೆನ್ಸೀಸ್ ಗಳು ಇರುತ್ತೆ, ಇಲ್ಲಿ ನೀವು ಕರೆನ್ಸೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇನೆ. ಡಿಸೇಬಲ್ ಎಕ್ಸ್ಚೇಂಜ್ ರೇಟ್ ಅದೆಲ್ಲ ಬೇಕು ಅಂತಂದ್ರೆ ಇಫ್ ಯು ವಾಂಟ್ ಯು ಕ್ಯಾನ್ ಆಡ್ ಅಪ್ ವಿತ್ ನ್ಯೂ ಕರೆನ್ಸೀಸ್. ಯಾವ್ದಾದ್ರು ನ್ಯೂ ಕರೆನ್ಸೀಸ್ ಡೀಲ್ ಮಾಡ್ತಾ ಇದೀರಾ ಅಂದ್ರೆ ಯು ಕ್ಯಾನ್ ಗೋ ವಿತ್ ದಟ್ ಆಲ್ಸೋ. ಇಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಷ್ಟೇನೆ. ಓಕೆ ಅಷ್ಟೇನಾ ಮ್ಯಾಮ್? ಅಷ್ಟೇ ಇದು. ಸೊ ಇವಾಗ ಹೇಳ್ಕೊಟ್ಟಿದ್ದು ಅರ್ಥ ಆಯ್ತಲ್ವಾ? ಹಾ, ಇವಾಗ ಹೇಳ್ಕೊಟ್ಟಿದೆ ಅರ್ಥ ಆಯ್ತು. ಸರಿ ಮಾಡಿ. ಓಕೆ. ಸೊ ರಿಸೀವಬಲ್ದು ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ನೋಡಿ ನಿಮ್ಗೆ. ಟೋಟಲ್ ಎಷ್ಟು, ಔಟ್ಸ್ಟ್ಯಾಂಡಿಂಗ್ ರಿಸೀವಬಲ್ ಮತ್ತೆ ಅನ್ಯೂಸ್ಡ್ ಡೆಬಿಟ್ಸ್ ಯೂರೋಸ್ ಅಲ್ಲಿ ಎಲ್ಲಿದೆ, ಕನ್ವರ್ಟ್ ಮಾಡಿದಾಗ ಟೋಟಲ್ INR ಅಲ್ಲಿ ಹೆಂಗಿದೆ ಅಂತ. ಏನ್ರ ಮಾಡ್ತಾ ಇದ್ದೀರಾ? ಎನಿ ಡೌಟ್ಸ್ ಗಾಯ್ಸ್? ಓವರ್ಸೀಸ್ ನಾಟ್ ಅಲೌಡ್. ಕರೆನ್ಸೀಸ್ ಕ್ರಿಯೇಟ್ ಮಾಡಿದ್ರ ಫಸ್ಟ್? ಕಸ್ಟಮರ್ಗೆ ಹೋಗಿ ಕ್ರಿಯೇಟ್ ಮಾಡಿ. ಫಸ್ಟ್ ಗೋ ಅಂಡ್ ಕ್ರಿಯೇಟ್ ದ ಕಸ್ಟಮರ್. ಫಸ್ಟ್ ಕಸ್ಟಮರ್ಗೆ ಹೋಗಿ ಬಿಸ್ನೆಸ್ ಏನೆ ಓಕೆ ಕ್ರಿಯೇಟ್ ಮಾಡಿ. ಅಲ್ಲಿ ನಿಮ್ಗೆ ಶೋ ಆಫ್ ಆಗುತ್ತೆ ಕರೆನ್ಸೀಸ್. ಇಲ್ಲಿ ಚೇಂಜ್ ಮಾಡ್ಬೇಕು. ಇಲ್ಲಿ ಚೇಂಜ್ ಮಾಡ್ಬೇಕು ಕರೆನ್ಸೀಸ್. ಓವರ್ಸೀಸ್ ಬರುತ್ತಲ್ಲ, ನಿಮಗ್ ಬರ್ತಲ್ವಾ? ಬೇರೆ ಯಾವ್ದಾದ್ರು ಜೋಹೋ ಬುಕ್ಸ್ ಏನಾದ್ರು ಡೌನ್ಲೋಡ್ ಮಾಡ್ಕೊಬಿಟ್ಟಿದ್ಯಾ? ನಿಮ್ದು ಬಂತ ಅಪ್ಪು? ನಿಮ್ದು ನಿಶಾಂತ್, ಸುಪ್ರೀತ್, ಸಂತೋಷ್? ಕಾಣಿಸ್ತಾನೆ ಇಲ್ವಲ್ಲ? GST ಟ್ರೀಟ್ಮೆಂಟ್ ಕ್ಲಿಕ್ ಮಾಡಿ. ಅಲ್ಲಿ ಟ್ರೀಟ್ಮೆಂಟ್ ಮೇಲೆ GST ಟ್ರೀಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಹ್ಯಾರೋ ಮಾರ್ಕ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿ. ಲಾಸ್ಟ್ ಹ್ಯಾರೋ ಮಾರ್ಕ್ GST ಟ್ರೀಟ್ಮೆಂಟ್ ಅಲ್ಲಿ. ಎಸ್, ಸೆಲೆಕ್ಟ್ ಮಾಡಿದೀರಾ? ಒಂದ್ ಸೆಕ್ ಸ್ಕ್ರೋಲ್ ಡೌನ್, ಸ್ಕ್ರೋಲ್ ಅಪ್ ಮಾಡಿ. ಮಿಸ್ಟರ್ RV ಅಂತ ಹಾಕಿದೀರಾ? ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಹಾಕಿದೀರಲ್ಲ. ಓ, ಇಟ್ಸ್ ರಿಜಿಸ್ಟರ್ ಅಂಡರ್ ದ ಕಾಂಪೋಸಿಷನ್ ಸ್ಕೀಮ್. ಸೊ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರೂ ರಿಜಿಸ್ಟರ್ ಮಾಡಿದ್ರೆ ಕಾಂಪೋಸಿಷನ್ ಸ್ಕೀಮ್ ಸೆಲೆಕ್ಟ್ ಮಾಡಿದ್ರಾ? ಯಾವ್ದಾದ್ರು ಬೇರೆದ್ರಲ್ಲಿ ಸೆಲೆಕ್ಟ್ ಮಾಡಿದ್ರಾ? ಯಾರ ಅದನ್ನೆಲ್ಲ ಮಾಡಕ್ ಹೇಳಿದ್ ನಿಮ್ಗೆ?
ಮಾಡಿ ಇವಾಗ. ಅದೇ ಕಂಪನಿನ ಕಾಂಪೋಸಿಷನ್ ಸ್ಕೀಮ್ಗೂ ಸೆಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಓವರ್ಸೀಸ್ಗೂ ಸೆಲೆಕ್ಟ್ ಮಾಡೋದಾ? ಬೇರೆ ದೇಶದವ್ರಿಗೆ ಕಾಂಪೋಸಿಷನ್ ಕೊಡ್ತೀರಾ? ಆಯ್ತೇನ್ರ? ಆಯ್ತಾ? ಆನ್ಲೈನ್ ಸ್ಟೂಡೆಂಟ್ಸ್ ಆಯ್ತೇನ್ರ? ಬರ್ತಪ್ಪ ಈಗ ಎಸ್ ಮ್ಯಾಮ್. ಸತ್ಯ. ಅದೇ ತರ ಏನೋ ಮಾಡಿದೀರಾ, ಅದ್ CGST ಬರ್ತಾ ಇಲ್ಲ ಅಂದ್ರೆ. ಓಕೆ ಫೈನ್, ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಟಾಪಿಕ್. ಎಷ್ಟು ನಿದ್ರೆ ಕಂಟ್ರೋಲ್ ಮಾಡ್ತಾ ಇದೆಯಾ ಸುಪ್ರೀತ್, ವೆರಿ ಗುಡ್. ಸೊ ಈ ತರ ಡೆಡಿಕೇಶನ್ ಇರ್ಲಿ. ಓಕೆ, ಲೆಟ್ ಇಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಅ ರಿಪೋರ್ಟಿಂಗ್. ಓಕೆ, ಸೊ ರಿಪೋರ್ಟ್ ಅಂತಂದ್ರೆ ಏನು? ರಿಪೋರ್ಟ್ಸ್ ಆರ್ ರಿಪೋರ್ಟಿಂಗ್. ರಿಪೋರ್ಟ್ಸ್ ಅಂದ್ರೆ ಏನು? ಅವ್ರ ಹತ್ರ ಏನು ಕೇಳ್ತೀರಾ? ನನ್ನ ಹತ್ರ ಹೇಳಿ. ಎಂತ? ಹೇಳ್ರು ಬೇಗ, ವಾಟ್ ಇಸ್ ರಿಪೋರ್ಟ್ಸ್? ಓಕೆ, ಅದರ್ ದನ್ ದಟ್ ನಿಮ್ಮ ಇದ್ರಲ್ಲೂ ಟ್ಯಾಲಿ ರಿಪೋರ್ಟ್ ಓಕೆ. ಸೊ ರಿಪೋರ್ಟ್ಸ್ ಗಳಲ್ಲಿ ಲೈಕ್ ಅದೊಂಥರ ಸೋರ್ಸ್ ಡಾಕ್ಯುಮೆಂಟ್ಸ್. ಈಗ ಎಕ್ಸಾಂಪಲ್ ಐ ಕ್ಯಾನ್ ಕೇಳಿಸ್ಕೊಳ್ರ. ಈಗ ನಿಮ್ಮ ಟ್ಯಾಲಿಯಲ್ಲಿ ನಿಮ್ಗೆ ರಿಪೋರ್ಟ್ಸ್ ಬೇಜಾನಿತ್ತು. ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಇದೆಲ್ಲ ನಿಮ್ದು ರಿಪೋರ್ಟ್ಸ್ ಗಳು. ಅದೊಂದು ನೋಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಫಸ್ಟ್ ಇಂದ ಲಾಸ್ಟ್ ತನಕ ಏನಾಯ್ತು ಅಂತ ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಆಸ್ ವೆಲ್ ಆಸ್ ಇನ್ ಎಜುಕೇಶನ್ ಸೆಕ್ಟರ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ಒಂದು ಪರ್ಸನ್ದು ಮಾರ್ಕ್ಸ್ ಗಳನ್ನ ನೋಡಿದ್ರೆ ಈಸಿಯಾಗಿ ಆ ಪರ್ಸನ್ ಎಷ್ಟು ಆವರೇಜ್ ಪರ್ಸನ್ ಅಥವಾ ಇಸ್ ಅ ಟಾಪರ ಏನು ಅಂತ ನಮ್ಗೆ ಒಂದು ಎಕ್ಸಾಕ್ಟ್ ಆಗಿ ರಿಪೋರ್ಟ್ ಗೊತ್ತಾಗುತ್ತೆ. ಸೊ ಇನ್ನ ಹೆಲ್ತ್ ಅಲ್ಲೂ ಅಷ್ಟೇನೆ, ಅಲ್ಲಿ ವೆರೈಟೀಸ್ ಆಫ್ ಹೆಲ್ತ್, ಏನಾದ್ರು ಹೆಲ್ತ್ ರಿಲೇಟೆಡ್ ಏನಾದ್ರು ಇದ್ರೆ ಪ್ರಾಬ್ಲಮ್ಸ್ ಇದ್ರೆ ಇಫ್ ಯು ಶೋ ಮೀನ್ಸ್ ಆಟೋಮೆಟಿಕಲಿ ಆ ರಿಪೋರ್ಟ್ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಏನಿದೆಯೋ ಆ ಕಂಪನಿದಾಗಿರ್ಬೋದು, ಆ ಎಜುಕೇಶನ್ ಸೆಕ್ಟರ್ ಆಗಿರ್ಬೋದು, ನೀವು ಎಕ್ಸಾಕ್ಟ್ ಆಗಿ ಅನಲೈಸ್ ಮಾಡ್ಬೋದು. ಸೊ ಇಲ್ಲಿ ಕೂಡ ನೀವು ಝೋಹೋ ಬುಕ್ಸ್ ಅಲ್ಲೂ ನಿಮ್ಗೆ ರಿಪೋರ್ಟ್ಸ್ ಗಳು ಅವೈಲೇಬಲ್ ಇದೆ. ಸೊ ಹೇಗೆ ರಿಪೋರ್ಟ್ಸ್ ಗಳನ್ನ ಒಂದೊಂದಾಗಿ ವ್ಯೂ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯು ಕ್ಯಾನ್ ಸಿ ದಟ್ ರಿಪೋರ್ಟ್ಸ್ ಅಂತ. ಕ್ಯಾನ್ ಯು ಏಬಲ್ ಟು ಸಿ ದಟ್? ಸೊ ಇಫ್ ಯು ಕ್ಲಿಕ್ ಆನ್ ದ ರಿಪೋರ್ಟ್ಸ್, ಸೊ ಆಟೋಮೆಟಿಕಲಿ ನಿಮ್ಗೆ ವೆರೈಟೀಸ್ ಆಫ್ ರಿಪೋರ್ಟ್ಸ್ ಯು ಕ್ಯಾನ್ ಸಿ. ಬಿಸ್ನೆಸ್ ಓವರ್ ವ್ಯೂ, ಸೇಲ್ಸ್ ಆಗಿರ್ಬೋದು, ಇನ್ವೆಂಟರಿ ಆಗಿರ್ಬೋದು, ರಿಸೀವಬಲ್ಸ್ ಆಗಿರ್ಬೋದು, ಪೇಮೆಂಟ್ ರಿಸೀವ್ಡ್ ಆಗಿರ್ಬೋದು, ರೆಕರಿಂಗ್ ಇನ್ವಾಯ್ಸಸ್ ಆಗಿರ್ಬೋದು, ಪೇಯಬಲ್ಸ್ ಆಗಿರ್ಬೋದು, ಪರ್ಚೇಸ್ ಅಂಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ದೀಸ್ ಆರ್ ದ ರಿಪೋರ್ಟ್ಸ್ ವಿಚ್ ವಿಲ್ ಬಿ there to see, to know about the actual figure out. ಲೈಕ್ ಏನಿದೆಯೋ ಆ ಫಿಗರ್ ಏನಿದೆಯೋ ಆ ಕಂಪನಿದು ಎಕ್ಸಾಕ್ಟ್ ಪ್ರಾಫಿಟ್ ಎಷ್ಟಿದೆ, ಎಷ್ಟು ಲಾಸ್ ಇದೆ, ಎಷ್ಟು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, ಅದನ್ನ ರೆಕ್ಟಿಫೈ ಮಾಡೋಕ್ಕೋಸ್ಕರ ವಿ ವಿಲ್ ಬಿ ಸೀಯಿಂಗ್ ದ ರಿಪೋರ್ಟ್ಸ್. ಓಕೆ, ಸೊ ನಿಮ್ಗೆ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಕ್ರಿಯೇಟ್ ಕಸ್ಟಮೈಸ್ ಕೂಡ ನೀವು ಮಾಡ್ಬೋದು. ಕಸ್ಟಮ್ ದ ರಿಪೋರ್ಟ್ ಕಸ್ಟಮೈಸ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತೀವಿ ಅಂತ ಯು ಕ್ಯಾನ್ ಗೋ ವಿತ್ ದಟ್. ಸೊ ಇವಾಗ ಐ ವಿಲ್ ಬಿ ಶೋಯಿಂಗ್. Just click on the profit and loss account. Okay, profit and loss account ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಸಿ ದಟ್ ಎಷ್ಟು ಓಪನಿಂಗ್ ಇನ್ಕಮ್ ಎಷ್ಟಿದೆ ಅಂಡ್ ಟೋಟಲ್ ಎಷ್ಟಿದೆ. ಪ್ರತಿಯೊಂದು ರಿಪೋರ್ಟ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಎಕ್ಸ್ಚೇಂಜ್ ಗೇನ್ ಆರ್ ಲಾಸ್, ಎಷ್ಟು ಲಾಸ್ ಇದೆ, ಎಷ್ಟು ಗೇನ್ ಇದೆ, ಪ್ರತಿಯೊಂದು ನೀವು ಈಸಿಯಾಗಿ ನಿಮ್ಗೆ ಸಿಗುತ್ತೆ. ಇದನ್ನ ನೀವೇನ್ ಮಾಡ್ಬೋದು, ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬಹುದು, ಶೇರ್ ಕೂಡ ಮಾಡ್ಕೋಬಹುದು. ಸೊ ಸಮ್ಟೈಮ್ಸ್ ನಿಮ್ಗೆ ಕೇಳ್ತಾರಲ್ಲ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಮೀಟಿಂಗ್ ಟೈಮ್ ಅಲ್ಲಿ, ಕ್ಯಾನ್ ಯು ಶೇರ್ ಏನಾದ್ರು ಝೋಹೋ ಬುಕ್ ಅಲ್ಲಿ ಫ್ಯೂಚರ್ ಏನಾದ್ರು ನೀವು ವರ್ಕ್ ಮಾಡ್ತಾ ಇದ್ರೆ ಏನಾದ್ರು ರಿಪೋರ್ಟ್ಸ್ ಏನಾದ್ರು ಶೇರ್ ಮಾಡಿ ಅಂತಂದ್ರೆ, ಎಕ್ಸ್ಪೋರ್ಟ್ ಮಾಡಿ ಅಂದ್ರೆ ಯು ಕ್ಯಾನ್ ಗೋ ವಿತ್ ದ ಆಪ್ಷನ್ಸ್. ಸೊ ಇಲ್ಲಿ ಎಕ್ಸ್ಪೋರ್ಟ್ PDF ಅಲ್ಲಿ ಮಾಡಿ ಯು ಕ್ಯಾನ್ ಸೆಂಡ್ ದ ಫೈಲ್ ಫಾರ್ ದಟ್. ಸೊ ದೀಸ್ ಆರ್ ದ ಲೈಕ್ ಇದು ರಿಪೋರ್ಟಿಂಗ್ ಥಿಂಗ್. ಅರ್ಥ ಆಯ್ತಾ?
ರಿಪೋರ್ಟ್ ಅರ್ಥ ಆಯ್ತಾ? ಕ್ಯಾನ್ ಯು ಟ್ರೈ ಒನ್ಸ್? ಒಂದ್ಸಲ ನೋಡಿ ಆನ್ಲೈನ್. ಶೇರ್ ಎಲ್ಲ ಮಾಡಕ್ ಹೋಗ್ಬೇಡಿ, ಏನು ಮಾಡೇ ಇಲ್ವಲ್ಲ ನೀವು, ಏನು ಇರೋದೇ ಇಲ್ಲ ಅಲ್ಲಿ. ಆಯ್ತಪ್ಪ ಆನ್ಲೈನ್? ಮ್ಯಾಮ್ ಮಾಡ್ತಿದ್ದೆ. ಓಕೆ ಓಕೆ ಓಕೆ. ನಿಮ್ದೆಲ್ಲ ಬರ್ತಿದ್ಯಾ? ಎಲ್ಲಾದ್ರೂ ಏನಾದ್ರೂ ಮಾಡಿರ್ತಾನೆ ಮಿಸ್ಟೇಕ್ ಅಷ್ಟೇ. ಅದನ್ನ ಫಸ್ಟ್ ಇದ್ ಮಾಡಿದ್ರ, ಎನೇಬಲ್ ಮಾಡ್ಕೊಂಡ್ರ? ಅದನ್ನ ತೋರ್ಸದಲ್ಲ ಅದು. ಅಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಿದ್ರ? ಯೂರೋ ಅಂತ ಸೆಲೆಕ್ಟ್ ಮಾಡಿದ್ರ? ನೋಟ್ ಅದೆಲ್ಲ ಬರದ್ರ? ಬರದ್ರ ಬರಲ್ವಲ್ಲ, ಏನೋ ಮಿಸ್ ಮಾಡಿದ್ಯಾ ಅಲ್ಲೇ. ಆಯ್ತೇನ್ರೋ? ಕರೆನ್ಸಿಲಿ ಯೂರೋ ಅಂತ ನೀನು ಸೆಲೆಕ್ಟ್ ಮಾಡ್ಬೇಕು. ಮಾಡ್ದಾ? ಮಾಡಿಲ್ಲ? ಹಂಗೆ ಮಾಡ್ಬೇಕು, ಅವಾಗ ಬರುತ್ತೆ. ಡಾಲರ್ಸ್ ಬರುತ್ತೆ ಅಂಡ್ ಏನೇನ್ ಬೇಕೆಲ್ಲ ಬರುತ್ತೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ ನೌ. ಆನ್ಲೈನ್ ಆಯ್ತಪ್ಪ? ಎಸ್ ಮ್ಯಾಮ್. ಚೈತ್ರ, ದಿವ್ಯಾನಿ? ಓಕೆ ಆಯ್ತು ಮ್ಯಾಮ್. ಆಯ್ತು ಮ್ಯಾಮ್. ಓಕೆ ಫೈನ್. ಸೊ ಲೆಟ್ us ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಅ ಡಾಕ್ಯುಮೆಂಟ್ಸ್. ಸೊ ಇಲ್ಲಿ ರಿಪೋರ್ಟಿಂಗ್ ಆಯ್ತು, ಅಕೌಂಟೆಂಟ್ ಆಯ್ತು, ವಿಲ್ ಬಿ ಗೋಯಿಂಗ್ ಟು ದ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ ಅಂದ್ರೆ ಏನು? ಡಾಕ್ಯುಮೆಂಟ್ ಅಂದ್ರೆ ಏನು? ಎಸ್, ಇಟ್ಸ್ ಅ ಫೈಲ್ಸ್. ಯಾವ್ದಾದ್ರು ಇಂಪಾರ್ಟೆಂಟ್ ಫೈಲ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಇನ್ವಾಯ್ಸಸ್, ಸೋರ್ಸ್ ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. ಸೊ ನಿಮ್ದು ಸೋರ್ಸ್ ಡಾಕ್ಯುಮೆಂಟ್ಸ್ ಅಂದ್ರೆ ಏನು ನಿಮ್ ಪ್ರಕಾರ? ಸೋರ್ಸ್ ಡಾಕ್ಯುಮೆಂಟ್ಸ್ ಅಂದ್ರೆ ಏನು? ಎಸ್, ಅಲ್ಲ ಕಂಡ್ರು, ಅವ್ನ ಅಪ್ರೂಪಕ್ ಬಂದ್ಬಿಟ್ಟು ಎಲ್ಲಾನು ಆನ್ಸರ್ ಮಾಡ್ತಾನೆ. ನೀವು ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಕೇಳಿದ್ರೆ ಸೈಲೆಂಟ್ ಆಗಿ ಕುತ್ಕೋತಿರಲ್ಲ, ಏನ್ ಕತೆ ನಿಮ್ದು? ನೀನು ಬಂದಿರ್ಲಿಲ್ವಾ? PAT ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಟ್ಯಾಲಿ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ. ಸೊ ಅದ್ರಲ್ಲೆಲ್ಲ ಆಲ್ಮೋಸ್ಟ್ ಸೋರ್ಸ್ ಡಾಕ್ಯುಮೆಂಟ್ ನ ಕೈಯಲ್ಲಿ ಇಟ್ಕೊಂಡೇ ಮಾಡ್ತೀರಾ ಎಲ್ಲಾನು, ಆದ್ರೂನು ಗೊತ್ತಿಲ್ಲ. ಓಕೆ ಫೈನ್, ಇಟ್ಸ್ ಓಕೆ, ಕಮ್ ಬ್ಯಾಕ್. ಸೊ ಸೋರ್ಸ್ ಡಾಕ್ಯುಮೆಂಟ್ ಗಳು ಏನೇನ್ ಸೋರ್ಸ್ ಗಳನ್ನ ಯೂಸ್ ಮಾಡ್ತೀರಾ ಡೇ ಟು ಡೇ ಲೈಫ್ ಅಲ್ಲಿ? ಇಟ್ ಕ್ಯಾನ್ ಬಿ ಯಾವ್ದಾದ್ರು ಮೂವಿಗೆ ಹೋದ್ರೆ ದೇರ್ ಆಲ್ಸೋ ಟಿಕೆಟ್ ಯು ವಿಲ್ ಬಿ ರಿಸೀವಿಂಗ್, ಆಸ್ ವೆಲ್ ಆಸ್ ಬಸ್ ಅಲ್ಲಿ ಹೋದ್ರೆ ಟಿಕೆಟ್ಸ್ ರಿಸೀವ್ ಮಾಡ್ತೀರಾ. ಯಾವ್ದಾದ್ರು ಬೇಕರಿಗೆ ಹೋಗ್ತೀರಾ ಅಥವಾ ಯಾವ್ದಾದ್ರು ತಿನ್ನಕ್ ಹೋಗ್ತೀರಾ ಅಂದ್ರೂ ಈಚ್ ಅಂಡ್ ಎವ್ರಿವೇರ್ ಯು ವಿಲ್ ಬಿ ರಿಸೀವಿಂಗ್ ಒನ್ ಡಾಕ್ಯುಮೆಂಟ್, ರೆಸಿಪ್ಟ್ಸ್, ಇಟ್ ಕ್ಯಾನ್ ಬಿ ಬಿಲ್, ಇಟ್ ಕ್ಯಾನ್ ಬಿ ಆರ್ ಎನಿ ರೆಂಟಲ್ ಹೌಸ್ ಅಲ್ಲಿ ಇದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಡಾಕ್ಯುಮೆಂಟ್ ವೈಸ್ ಅಲ್ಲಿ ಇಸ್ಕೊಂತೀರಾ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಲ್ ಬಿ ಕಾಲ್ಡ್ ಆಸ್ ಅ ಸೋರ್ಸ್ ಡಾಕ್ಯುಮೆಂಟ್ಸ್. ಆ ಸೋರ್ಸ್ ಡಾಕ್ಯುಮೆಂಟ್ ಗಳನ್ನ ಹೇಗೆ ನೀವು ವ್ಯೂ ಮಾಡೋದು ಅಂಡ್ ಹೇಗೆ ನೀವು ಅದನ್ನ ರೆಕಾರ್ಡ್ ಮಾಡೋದು, ಅದನ್ನ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಅಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್, ಅದು ನಮ್ದು ಸೋರ್ಸ್ ಡಾಕ್ಯುಮೆಂಟ್ ಅಲ್ವಾ ಅಕೌಂಟೆಂಟ್ ಗಳಿಗೆ. ಸೊ ಕ್ಲಿಕ್ ಆನ್ ದ ಡಾಕ್ಯುಮೆಂಟ್. ಸೊ ಇಲ್ಲಿ ನಿಮಗೆ ಫೈಲ್ಸ್ ಗಳನ್ನ ನೀವು ಆಡ್ ಮಾಡಬಹುದು. ಸದ್ಯಕ್ಕೆ ನಮ್ಗೆ ಇಲ್ಲಿರೋದೊಂದು ಬ್ಯಾಂಕ್ ಸ್ಟೇಟ್ಮೆಂಟ್. ಓಕೆ, ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ಎನೇಬಲ್ ಮಾಡಬಹುದು. ಎನೇಬಲ್ ಮಾಡಿ ಯು ಕ್ಯಾನ್ ಸೆಟ್ ಅಪ್ ಯುವರ್ ಫೈಲ್ಸ್. ಸೊ ಯು ಕ್ಯಾನ್ ಸಿ ದ ಸ್ಟೆಪ್ಸ್. ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಶೋಯಿಂಗ್. So you can enable and you can add the statement, each and every statement ಏನಿದೆಯೋ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್. ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಲ್ಲಿ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, ನಿಮಗೆ ರೆಕಾರ್ಡ್ ಇಂಪಾರ್ಟೆಂಟ್ ಫೈಲ್ ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋಕೋಸ್ಕರ ವಿ ವಿಲ್ ಬಿ
ಯೂಸಿಂಗ್ ಅ ಡಾಕ್ಯುಮೆಂಟ್ ಆಪ್ಷನ್. ಓಕೆ, ಸೊ ಇಲ್ಲಿ ನಿಮ್ಗೆ ಫೋಲ್ಡರ್ಸ್ ಗಳು ಬೇರೆ ಬೇರೆ ಫೋಲ್ಡರ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ಯಾವ್ದಾದ್ರು ಫೋಲ್ಡರ್ಸ್ ಎಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯು ಕ್ಯಾನ್ ಸೇವ್ ದಟ್ ಆಲ್ಸೋ. So if you want to create a new one, you can go with the create option and you can create a new one. So these are the documents. Document purpose ಗೋಸ್ಕರ ಡಾಕ್ಯುಮೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆಯ್ತಾ? ನಿಮ್ಮ ಫ್ಯೂಚರ್ ಅಲ್ಲಿ ಏನಾದ್ರೂ ಯಾವ್ದಾದ್ರು ಕಂಪನಿಯಲ್ಲಿ ಸೇರ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಯುಲ್ ಬಿ ಡೀಲಿಂಗ್ ವಿತ್ ಪರ್ಚೇಸ್, ಸಮ್ಟೈಮ್ಸ್ ಪರ್ಚೇಸ್ ಡಾಕ್ಯುಮೆಂಟ್ಸ್, ಸೇಲ್ಸ್ ಡಾಕ್ಯುಮೆಂಟ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಗಳು ರಿಲೇಟೆಡ್, ಅಥವಾ ಸಮ್ಟೈಮ್ಸ್ ಎಂಪ್ಲಾಯೀಸ್ ರಿಲೇಟೆಡ್, ಇಲ್ಲ ಕಾಲೇಜ್ ಸ್ಕೂಲ್ ಸೇರ್ಕೊಂಡ್ರೆ ಆಬ್ವಿಯಸ್ಲಿ ವಿಲ್ ಬಿ ಮೇಂಟೈನಿಂಗ್ ದ ಸ್ಟೂಡೆಂಟ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್. ಸೊ that things will be secured in the document. ಇದೊಂಥರ ಫೋಲ್ಡರ್. ಆ ಒಂದು ಡಾಕ್ಯುಮೆಂಟ್ ಫೋಲ್ಡರ್ ಅಲ್ಲಿ ನೀವೆಲ್ಲಾನು ನೋಡ್ಬೋದು. ಸೊ ದಟ್ಸ್ ಇಟ್. ನಿಮ್ಮ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡ್ಬೇಕು. ನೀವು ಫೈಲ್ ಅಲ್ಲಿ ಫಸ್ಟ್ ರೆಕಾರ್ಡ್ ಮಾಡ್ಬೇಕು. ಎಸ್, ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಪೇರೋಲು. ಇದು ಎಜುಕೇಶನ್ ವರ್ಷನ್ ಆಗಿರೋದ್ರಿಂದ ಇಟ್ ವೋಂಟ್ ಟೇಕ್. ಓಕೆ, ಇಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಬಟ್ ನಿಮ್ಗೆ ವಿಡಿಯೋಸ್ ಗಳು ಅವೈಲೇಬಲ್ ಇದೆ. ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋಸ್. ಸೊ ನಿಮ್ಗೆ ಇಲ್ಲೇ ಬೈ ಡಿಫಾಲ್ಟ್ ವಿಡಿಯೋಸ್ ಗಳನ್ನ ಇಫ್ ಯು ವಾಂಟ್ ವಾಟ್ ಎವರ್ ಈಚ್ ಅಂಡ್ ಎವ್ರಿ ಸ್ಟೆಪ್ಸ್ ವಿಲ್ ಬಿ ದೇ ವಿಲ್ ಬಿ ಶೋಯಿಂಗ್. ಸೊ ಯು ಕ್ಯಾನ್ ಕ್ಲಿಕ್ ಅಂಡ್ ಯು ಕ್ಯಾನ್ ವಿಸಿಟ್ ದಟ್. ಓಕೆ, ಸೊ ಇದು ಎಜುಕೇಶನ್ ವರ್ಷನ್ ಆಗಿರೋದ್ರಿಂದ ಪೇರೋಲ್ ನಿಮ್ಗೆ ಇರಲ್ಲ. ಓಕೆ, ಅರ್ಥ ಆಯ್ತೇನ್ರ? ಇಲ್ಲಿ ವ್ಯೂ ಮಾಡ್ಕೊಳ್ಳಿ. Okay, next we'll move on to the settings. So settings ಅಲ್ಲಿ ನಿಮ್ಗೆ you can see that user and rollers. One sec. Okay, ಇಲ್ಲ ಇದೆ. So user and roles. ಸೊ ಯೂಸರ್ ಅಂಡ್ ರೋಲ್ಸ್ ಅಂದ್ರೆ ಏನು? ಯೂಸರ್ ಅಂದ್ರೇನು, ರೋಲ್ಸ್ ಅಂದ್ರೇನು, ಅಂಡ್ ಯೂಸರ್ ಪರ್ಫಾರ್ಮೆನ್ಸ್ ಅಂದ್ರೇನು? ಪ್ರಿಫರೆನ್ಸಸ್. ಯೂಸರ್ ಅಂದ್ರೆ ಏನ್ರ? ರೋಲ್ ಯಾರು ಯೂಸ್ ಮಾಡ್ತಾ ಇದಾರೋ ಅವರು. ಸೊ ಇವಾಗ ಯಾರು ಯೂಸರು? ನಿಮ್ಮ ಲ್ಯಾಪ್ಟಾಪ್ ಗಳಲ್ಲಿ, ನಿಮ್ಮ ಸಿಸ್ಟಮ್ಸ್ ಗಳಲ್ಲಿ ABC ಲಿಮಿಟೆಡ್. ಸೊ ನಂದ್ರಲ್ಲಿ PQR ಲಿಮಿಟೆಡ್ ಆಸ್ ಅ ಅಡ್ಮಿನ್. ಸೊ ಈ ಅಡ್ಮಿನ್ ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ? ಅಪಾರ್ಟ್ ಫ್ರಮ್ ದಟ್, ಸೊ ಯಾರು ಇವಾಗ ನಾನು PQR ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಆದ್ರೆ ನನ್ಗೆ ಇನ್ನೊಬ್ಬರನ್ನು ಕೂಡ ಹ್ಯಾಡ್ ಮಾಡ್ಬೇಕು, ಯೂಸರ್ಗೆ ಬೇರೆಯವ್ರಿಗೂ ಕೂಡ ಆಕ್ಸೆಸ್ ಕೊಡ್ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ದ ಯೂಸರ್. ಸೊ ಆಸ್ ವೆಲ್ ಆಸ್ ರೋಲ್ಸ್. ಸೊ ಸಮ್ಟೈಮ್ಸ್ ನಿಮ್ಗೆ ಏನಾಗಿರುತ್ತೆ, ಪರ್ಟಿಕ್ಯುಲರ್ ಇವಾಗ ನಾನ್ ಮಾತ್ರ ಈ ಅಕೌಂಟ್ ಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಗ ಬೇರೆಯವ್ರಿಗೂ ನಿಮ್ಗೆ ರೋಲ್ಸ್ ಏನಾದ್ರು ಕೊಡ್ಬೇಕು. ಆಸ್ ಅಡ್ಮಿನ್ ಆಗಿರ್ಬೋದು, HR ಆಗಿರ್ಬೋದು, ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಏನಾದ್ರು ರೋಲ್ಸ್ ಗಳು ಕೊಡ್ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ದ ರೋಲ್ಸ್ ಆಪ್ಷನ್ಸ್. ಅಂಡ್ ಅದನ್ನ ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ಯಾರು ಅಡ್ಮಿನು? ಸೊ ಇಟ್ಸ್ ಮೀ. ಓಕೆ, ಫೈನ್. ಸೊ ಓಕೆ, ಇಲ್ಲಿ ನೀವು ಇನ್ವೈಟ್ ಯೂಸರ್ಸ್, ಯು ಕ್ಯಾನ್ ಗಿವ್ ವಿತ್ ದ ಇನ್ವೈಟ್ ಯೂಸರ್ಸ್. ಜಸ್ಟ್ ಟೇಕ್ ಇಟ್ ಆಸ್ ಅ ಎಕ್ಸಾಂಪಲ್ XYZ ಅಂತ ಕೊಡ್ತೀನಿ. ಅದಕ್ಕೆ XYZ. ಸೊ ಅವ್ರದ್ದು ಇಮೇಲ್ ID ಪ್ರೊವೈಡ್ ಮಾಡ್ತೀರಾ. ಓ, ಎಲ್ಲ ಕ್ಯಾಪ್ಸ್ ಅಲ್ಲಿ ಇದೆ, ಅದನ್ನ ಹೇಳಲ್ವಲ್ರ ನೀವು? ಹಾ ಹಾ ಓಕೆ. ಸೊ ಇಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ರೋಲ್ಸ್ ಗಳಿರುತ್ತೆ. ಸ್ಟಾಫ್ ಆಗಿರ್ಬೋದು, ಸ್ಟಾಫ್ ಕಸ್ಟಮರ್ಸ್ ಓನ್ಲಿ ಆಗಿರ್ಬೋದು, ಟೈಮ್ ಶೀಟ್ ಸ್ಟಾಫ್ ಆಗಿರ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಲ್ ಬಿ ದೇರ್. ಸೊ ವಿಚ್ ಎವರ್ ಯು ವಿಲ್ ಬಿ ಫೀಲಿಂಗ್ ಯು ಕ್ಯಾನ್ ಸೆಲೆಕ್ಟ್. ಲೆಟ್ ಮಿ ಸೆಲೆಕ್ಟ್ ಆಸ್ ಅ ಅಡ್ಮಿನ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಬೇರೆದೇ ತಗೋಣ. ಸ್ಟಾಫ್ access model, accept the report settings.
ಅಕೌಂಟೆಂಟ್. ಓಕೆ ಓಕೆ ಫೈನ್. ಏನಕ್ಕೆ ತಗೋತಲ್ಲ ಇದು? ಅನ್ನದ ಡಾಟದಲ್ಲ, ಒಂದೇ ಡಾಟದಲ್ಲಿ ತಾನೇ ವರ್ಕ್ ಮಾಡ್ತಾ ಇದೀನಿ. ಏನಕ್ಕೆ ಹಿಂಗ್ ತೋರಿಸ್ತಾ ಐತೆ? ನಿಮ್ ತಗೋತಾ ಇದೆಯಾ? ಇದು ತಗೋತಾನೆ ಇಲ್ಲ. ಆ? ಎಂತ? ನಾನ್ ತಗೋತಾ ಇಲ್ಲ. ನೀವು ಟ್ರೈ ಮಾಡಿ. Others, you can also try once. ತಗೋತು. ಸೊ ನೇಮ್ಸ್ ಚೇಂಜ್ ಮಾಡಿದೆ. ಓಕೆ, ಅರ್ಥ ಆಯ್ತಾ ಇದು? ಡಿಡ್ ಯು ಆಲ್ ಡನ್? ಸೊ ಇನ್ವೈಟ್ ಯೂಸರ್ಸ್ ಹೋಗಿ ಅಲ್ಲಿ ನೀವು ನೇಮ್ಸ್, ಇಮೇಲ್ ಐಡಿ, ಅವ್ರದ್ದು ರೋಲ್ ಏನು, ಜಸ್ಟ್ ಸೆಂಡ್ ಇನ್ವೈಟ್. ಸೊ ಇನ್ವೈಟ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಯು ಕ್ಯಾನ್ ಸಿ ದಟ್ ಇಲ್ಲಿ 2 ಅಡ್ಮಿನ್ಸ್ ಗಳಿದ್ದಾರೆ, ರೈಟ್? ಸೊ ನಿಮ್ಗೆ ಎಷ್ಟು ಅಡ್ಮಿನ್ಸ್ ಗಳು ಬೇಕೋ ಅಷ್ಟು ಅಡ್ಮಿನ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅಂಡ್ ದೇರ್ ರೋಲ್ಸ್ ಆಲ್ಸೋ. ಓಕೆ, ಅರ್ಥ ಆಯ್ತೇನ್ರೋ? ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? Yes, ma'am. Yes, ma'am. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ರೋಲ್. ಓಕೆ, ನ್ಯೂ ರೋಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಫಾರ್ ದಟ್ ವಿ ಕ್ಯಾನ್ ಗೋ ವಿತ್ ಕಮ್ ಬ್ಯಾಕ್ ಹಿಯರ್. ಸಾರಿ. ಓಕೆ, ಸೊ ಇಲ್ಲಿ ನಿಮ್ಗೆ ಬೈ ಡಿಫಾಲ್ಟ್ ನಿಮ್ಗೆ ತೋರಿಸಿದ್ದಾರೆ ಅಡ್ಮಿನ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಸ್ಟಾಫ್ ಅಸೈನ್ ಕಸ್ಟಮರ್ ಒನ್ಲಿ ಆಗಿರ್ಬೋದು, ಟೈಮ್ ಶೀಟ್ ಸ್ಟಾಫ್ ಆಗಿರ್ಬೋದು. ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ನ್ಯೂ ರೋಲ್ ಮೀನ್ಸ್ ಯು ಕ್ಯಾನ್ ಗೋ ಹಿಯರ್ ಅಂಡ್ ಯು ಕ್ಯಾನ್ ಕ್ರಿಯೇಟ್ ದ ನ್ಯೂ ರೋಲ್ ನೇಮ್. ಸೊ ಪರ್ಚೇಸ್ ಓಚರ್ ಸ್ಟಾಫ್ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಆ ಕಸ್ಟಮರ್ಗೆ ಗಾಯ್ಸ್ ಕೇಳಿಸ್ಕೊಳ್ರೋ. ಸೊ ಓಕೆ, ಆ ಕಸ್ಟಮರ್ಗೆ ನೀವು ಫುಲ್ ಆಕ್ಸೆಸ್ ಕೊಡ್ತಾ ಇದ್ದೀರಾ ಅಥವಾ ನಿಮ್ಗೆ ಬರೀ ವ್ಯೂ ಆಪ್ಷನ್ಸ್ ಮಾತ್ರ ಬೇಕಾ? ಇಟ್ಸ್ ಅಪ್ ಟು ಯು ಆಲ್. ಸೊ ಯು ಕ್ಯಾನ್ ಸೆಲೆಕ್ಟ್. ಸೊ ನಿಮ್ಗೆ ಯಾವ್ಯಾವ್ದು ಆಪ್ಷನ್ಸ್ ಗಳು ಬೇಡ ಆ ಒಂದು ಪರ್ಸನ್ಸ್ ಗಳಿಗೆ. ಇವಾಗ ನಾನು ಅವಾಗ್ಲೇ LPQ ಕಸ್ಟಮರ್ ನ ಕ್ರಿಯೇಟ್ ಮಾಡಿದೆ, ಯೂಸರ್ ನ ಕ್ರಿಯೇಟ್ ಮಾಡಿದೆ. ಆ ಯೂಸರ್ಗೆ ನಾನು ಆಕ್ಸೆಸ್ ಫುಲ್ಲು ಕೊಡ್ಬೇಕಾ ಅಥವಾ
ಬೇಡವಾ ಅದನ್ನ ನೀವು ಡಿಸೈಡ್ ಮಾಡ್ತೀರಾ. ವೆಂಡರ್ಸ್ ಕೊಡ್ಬೇಕಾ, ವೆಂಡರ್ಸ್ ಡೀಟೇಲ್ಸ್ ಗಳನ್ನ ನೋಡೋದ್ ಕೊಡ್ಬೇಕಾ, ಅಥವಾ ಐಟಮ್ಸ್ ಫುಲ್ ನೋಡ್ಬೇಕಾ ಅವನು ಬೇಡವಾ, ಬ್ಯಾಂಕಿಂಗ್ ರಿಲೇಟೆಡ್ ಯಾವ್ಯಾವ್ದು ಆಕ್ಸೆಸ್ ನಿಮ್ಗೆ ಬೇಡ ಅದನ್ನೆಲ್ಲ ನೀವಿಲ್ಲಿ ಕಟ್ ಆಫ್ ಮಾಡ್ಬೋದು. ಜಸ್ಟ್ ಯು ಕ್ಯಾನ್ ಇಗ್ನೋರ್. ಇದೆಲ್ಲ ಬೇಡ ನಿಮ್ಗೆ, ಐಟಮ್ಸ್ ಬೇಡ ಫುಲ್ ಕೊಡೋದು ಅಂತಂದ್ರೆ ಯು ಕ್ಯಾನ್ ರಿಮೂವ್ ದ್ಯಾಟ್. ಸೊ ನಿಮ್ಗೆ ಯಾವ್ಯಾವ ಆಪ್ಷನ್ ಆ ಪರ್ಟಿಕ್ಯುಲರ್ ಅಡ್ಮಿನ್ ಗೆ ಕೊಡ್ಬೇಕು ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಗಳನ್ನ ಯು ಕ್ಯಾನ್ ಸೆಲೆಕ್ಟ್ ಓವರ್ ಇಯರ್ ಅಂಡ್ ಯು ಕ್ಯಾನ್ ಗಿವ್. ಅರ್ಥ ಆಯ್ತಾ? ಸೊ TDS ಆಕ್ಸೆಸ್ ಆಗಿರ್ಬೋದು, ಬೇರೆ ವೆರೈಟೀಸ್ ಆಫ್ ಆಕ್ಸೆಸ್ ಗಳನ್ನ ನೀವು ಪ್ರೊವೈಡ್ ಮಾಡ್ಬೋದು. ಇನ್ವೆಂಟರಿ ಆಗಿರ್ಬೋದು, ಅಕೌಂಟಿಂಗ್ ಆಗಿರ್ಬೋದು, ಬಜೆಟಿಂಗ್ ಆಗಿರ್ಬೋದು. ಸೊ ಪ್ರತಿ ಒಂದು ನಿಮ್ಗೆ ಇಲ್ಲಿ ಶೋ ಆಫ್ ಆಗ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಸೆಲೆಕ್ಟ್ ಅಂಡ್ ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಲಾಸ್ಟ್ ಅಲ್ಲಿ ಯು ಕ್ಯಾನ್ ಸೇವ್. ಅರ್ಥ ಆಯ್ತಾ ಅದು ಹೇಗೆ ರೋಲ್ ಮತ್ತೆ ಯೂಸರ್ ಕ್ರಿಯೇಟ್ ಮಾಡೋದು ಅಂತ? ಎಸ್, ಯು ಕ್ಯಾನ್ ಗೋ ವಿತ್. ಮಾಡಿದ್ರಾ? ಏನು ಹೊರಟ್ರ ಅಷ್ಟು ಬೇಗ? ಯಾಕೆ ಮತ್ತೆ ಬೇರೆ ಕ್ಲಾಸಸ್ ಮಿಕ್ಕಿದ್ದ ಇನ್ನು ಮುಗ್ದಿಲ್ಲ ಕ್ಲಾಸ್ ರೆಕಾರ್ಡಿಂಗ್ಸಾ? ಓಕೆ, ಆಯ್ತೇನ್ರಿ ಆನ್ಲೈನ್ ಸ್ಟೂಡೆಂಟ್ಸ್? ಆನ್ಲೈನ್ ಮ್ಯಾಮ್ ಒಂದ್ ನಿಮಿಷ. ಓಕೆ ಆಯ್ತು. ಓಕೆ, ಸುಪ್ರೀತ್ ಆಯ್ತಾ? ಆನ್ಲೈನ್ ಸ್ಟೂಡೆಂಟ್ಸ್ ಆಯ್ತೇನ್ರ? ಒಂದ್ ಸೆಕೆಂಡ್ ಮ್ಯಾಮ್. ಓಕೆ, ಬೇಗ ಮಾಡಿ, ಟೈಮ್ ಆಯ್ತು ಆಲ್ರೆಡಿ. ಆಯ್ತೇನ್ರೋ ಆನ್ಲೈನ್ ಸ್ಟೂಡೆಂಟ್ಸ್? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಎಲ್ರದ್ದು ಆಯ್ತಾ? ಓಕೆ, ನೆಕ್ಸ್ಟ್ ವಿಲ್ ಬಿ ದ ಯೂಸರ್ ಪ್ರಿಫರೆನ್ಸ್. ಸೊ ಯೂಸರ್ ಪ್ರಿಫರೆನ್ಸ್ ಅಂದ್ರೆ ಏನು? ಯೂಸರ್ ಪ್ರಿಫರೆನ್ಸ್ ಅಂದ್ರೆ ಏನಿರ್ಬೋದು? ಸೊ ಇಲ್ಲಿ ನೀವು ಅವ್ರದ್ದು ಪರ್ಟಿಕ್ಯುಲರ್ ಕಸ್ಟಮರ್ಸ್ ಯಾವ್ದು ಪರ್ಟಿಕ್ಯುಲರ್ ಫೀಲ್ಡ್ ಆಗಿರ್ಬೋದು, ಕಸ್ಟಮರ್ದು ಪರ್ಟಿಕ್ಯುಲರ್ ಐಡೆಂಟಿಟಿ ಇರ್ಬೋದು, ಅದನ್ನ ನೀವು ಯೂಸರ್ ಪ್ರಿಫರೆನ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ವಿತ್ ಅ ನ್ಯೂ ಕಸ್ಟಮ್ ಫೀಲ್ಡ್. ಸೊ ಅವ್ರದ್ದು ಲೇಬಲ್. ಸೊ ಲೆಟ್ಸ್ ಟೇಕ್ ಇಟ್ ಆಸ್ ಅ ಎಕ್ಸ್ಪೈಸ್. ಅವ್ರದ್ದೇನು ಪರ್ಟಿಕ್ಯುಲರ್ ಲೇಬಲ್ ನೇಮ್ ಅದನ್ನ ಹಾಕ್ತೀರಾ. XYZ ಅಂತ ಕೊಡ್ತೀನಿ ನಾನಿಲ್ಲಿ. ಆಸ್ ವೆಲ್ ಆಸ್ ಡಾಟಾ ಟೈಪ್ ಬಂದ್ಬಿಟ್ಟು ಮೇಲ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು. ಸೊ ಅದು ಯಾವ್ದು ಇಂಟರ್ ಕನೆಕ್ಟೆಡ್ ಆಗಿರುತ್ತೋ ಅದನ್ನ ವಿಲ್ ಬಿ ರೆಕಾರ್ಡಿಂಗ್. ಓಕೆ, ಸೊ ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡಿಂಗ್. ಫೈನಲಿ ಯು ಆರ್ ಗೋಯಿಂಗ್ ಟು ಸೇವ್. ಸೊ ಆ ಪರ್ಟಿಕ್ಯುಲರ್ ಪರ್ಸನ್ದು ಪ್ರಿಫರೆನ್ಸ್ ಅದ್ ಯಾವ ಫೀಲ್ಡ್ ಅನ್ನೋದನ್ನ ಕಸ್ಟಮೈಸ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಅ ಯೂಸರ್ ಪ್ರಿಫರೆನ್ಸ್. ಸೊ ಇವಾಗ ಒಂದು ಕಂಪನಿ ಅಂದ್ರೆ ಆಬ್ವಿಯಸ್ಲಿ ಅಡ್ಮಿನ್ ಇರ್ತಾರೆ, HR ಇರ್ತಾರೆ. ಸೊ ಆ ಪರ್ಟಿಕ್ಯುಲರ್ ಪರ್ಸನ್ದು ಏನಿದೆಯೋ ಫೀಲ್ಡ್ ಆಗಿರ್ಬೋದು, ಆ ವರ್ಕ್ ಗಳಾಗಿರ್ಬೋದು, ಅದನ್ನ ನೀವು ಸೆಲೆಕ್ಟ್ ಮಾಡಕ್ಕೆ ವಿ ವಿಲ್ ಬಿ ಯೂಸಿಂಗ್ ಯೂಸರ್ ಪ್ರಿಫರೆನ್ಸಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಬ್ರಾಂಚಸ್. ಕಂಟಿನ್ಯೂ ಮಾಡ್ಲಾ ಇಲ್ಲ ನಾಳೆ ಕಂಟಿನ್ಯೂ ಮಾಡ್ಲಾ? ಮ್ಯಾಮ್ ಬ್ರಾಂಚಸ್ ಹೇಳ್ಬಿಡಿ ಮ್ಯಾಮ್. ಇಲ್ಲಿ ಸಾಕು ಅಂತ ಇದ್ದಾರೆ ಆಲ್ರೆಡಿ, ಎಲ್ಲ ನಿದ್ರೆ ಮೂಡಲ್ಲಿ ಇದ್ದಾರೆ. ಓಕೆ ಫೈನ್, ಲೆಟ್ ಅಸ್ ಕಂಟಿನ್ಯೂ ಟುಮಾರೋ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಅಸೈನ್ಮೆಂಟ್ ಗಳನ್ನ ನಾಳೆ ನಾನು ನೋಡ್ತೀನಿ. ಆಸ್ ವೆಲ್ ಆಸ್ ನಿಮ್ದು ಏನ್ ಡೌಟ್ಸ್ ಇರುತ್ತೋ ನಾಳೆ ಕ್ಲಿಯರ್ ಮಾಡ್ಕೊಡ್ತೀನಿ.
Okay, whether it's fine, guys. ಓಕೆ ಮ್ಯಾಮ್. Okay, fine. Okay, see you all tomorrow. Take care and enjoy your day. Bye bye. ಬಾಯ್ ಮ್ಯಾಮ್.